ಒಂದು ಲೇ ಒಂದು 50 kg ಮಟನ್ ಸಾಕೇನೋ ಇವತ್ತಿಗೆ? 50 kg ಮಟನ್ನು. ಚಿಕನ್ ಎಷ್ಟು ಬೇಕ್ರೋ? ಯಾವನು ಇಲ್ಲ ಅಲ್ಲಿ. ಒಂದು 60 kg ಚಿಕನ್ನು, ಒಂದು 100 kg ಮಟನ್ನು, ಒಂದು 20 kg ಮೀನು ತರಿಸ್ತೀನೋ. 100 kg ಮಟನ್ ಖಾಲಿ ಮಾಡಲೇಬೇಕು ಇವತ್ತು. ಬಿರಿಯಾನಿ ಚೆನ್ನಾಗಿ ಹೋಗಲೇಬೇಕು, ಬಿರಿಯಾನಿ ಖಾಲಿ ಮಾಡಲೇಬೇಕು. ಓಕೆ. ಓಹೋ, ನಮಸ್ಕಾರ. ಮಧ್ಯಾಹ್ನ 1 ಗಂಟೆ ಆಯಿತು ಅಂತ ಹೇಳಿದ್ರೆ ನಮಗೂ ಬಿಸ್ನೆಸ್ ಶುರು ಆಗ್ಬಿಡುತ್ತೆ. ಆ ಬಿಸ್ನೆಸ್ಸು ಬ್ಯುಸಿನಲ್ಲಿ ನಿಮ್ಮೆಲ್ಲ ಮರ್ತೋಗ್ಬಿಡ್ತೀವಿ ನಾವು ಭಯ. ಯಾಕಂದರೆ ಇವತ್ತು 100 kg ಮಟನ್ ಖಾಲಿ ಆಗಲೇಬೇಕು, 50 kg ಚಿಕನ್ ಖಾಲಿ ಆಗಲೇಬೇಕು, 20 kg ಮೀನನ್ನು ತರಿಸಿದ್ದೀನಿ ಖಾಲಿ ಆಗಲೇಬೇಕು. ಇವತ್ತಿನ ನಮ್ಮ ಮಿಲ್ಟ್ರಿ ಹೋಟ್ಲ್ನಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮ ಬುರ್ಲಿ ಮಿಲ್ಟ್ರಿ ಹೋಟೆಲ್. ಸ್ಪೆಷಲ್ ಪಾರ್ಟ್ನರ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುರಳಿ, ಯಾರನ್ನು ಕರೆಸಿದ್ದೀರಾ? ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂತಹ ಮಿಲ್ಟ್ರಿ ಹೋಟ್ಲ್ ಅವ್ರನ್ನ ಕರೆಸಿ, ನಾನ್ ವೆಜ್ ಅಡುಗೆ ಮಾಡೋರನ್ನ ಕರೆಸಿ, ಅವರ ಕೈ ರುಚಿಗಳನ್ನ ತೋರಿಸ್ಬೇಕು ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ, ಡಿಸೈಡು ಮಾಡಿಬಿಟ್ಟಿದ್ದೀವಿ. ಇವತ್ತು ಯಾರನ್ನು ಕರೆಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ರು ರೆಡಿಯಾಗಿ ನಿಂತಿದ್ದಾರೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದೀವಿ. ಅವ್ರ ಪರಿಚಯ ಆಲ್ರೆಡಿ ನಿಮ್ಗೆ ಆಗಿದೆ. ನಮ್ಮ ರಾಣಿಬೆನ್ನೂರವರು ಗೊತ್ತಲ್ಲ ನಿಮಗೆ, ಸತೀಶ್ ರೀ. ಸತೀಶ್ ಅವ್ರನ್ನೇ ಕರೆಸ್ತಾ ಇದ್ದೀವಿ. ತುಂಬ ಸಖತ್ತಾಗಿ ಅಡುಗೆ ಮಾಡ್ತಾರೆ. ನರ್ತಕಿ ಹೋಟೆಲ್ ಅವ್ರದ್ದು ಭಾಳ ಫೇಮಸ್ ಐತ್ರಿ. ರಾಣಿಬೆನ್ನೂರಾಗ ಹೋಯ್ತು ಅಂತ ಹೇಳಿದ್ರೆ ರಾಣಿಬೆನ್ನೂರು ಊಟ ಮಾಡೋಕೆ ಜನ ಹುಬ್ಳಿಯಿಂದ ಬರ್ತಾರೆ, ದಾವಣಗೆರೆಯಿಂದ ಬರ್ತಾರೆ ರೀ, ಬೆಂಗಳೂರಿಂದ ಹುಬ್ಳಿಗೆ ಹೋಗೋ ಜನ ಎಲ್ಲ ಬಂದು ಅಲ್ಲೇ ತಿನ್ಬಿಟ್ಟು ಹೋಗ್ತಾರೆ ರೀ. ಒಂದ್ಸರಿ ತಿನ್ಬಿಟ್ಟು ಹೋಗ್ಲಿ ಸರ. ನಮ್ಮ ಹೋಟ್ಲಾಗ ಮರಾಠಿ ಸ್ಪೆಷಲ್ ರೀ, ತಿಂದರೆ ಬಾಯಲ್ಲಿ ನೀರು ಬರ್ತದ್ರಿ. ಎಂತೆಂತ ಅಡುಗೆ ಮಾಡ್ತೀವಿ ರೀ ಸರ ನಾವು ಅಂತ ಹೇಳಿದ್ದಾರೆ. ನೋಡೋಣ ಇವತ್ತು ಏನು ಮಾಡ್ತಾರೆ ಗೊತ್ತಿಲ್ಲ, ಕರ್ಕೊಂಬರ್ತೀನಿ ಅವ್ರನ್ನ. ಸತೀಶು, ಏನೋ ಸುಸ್ತಾಗ್ಬಿಟ್ಟಿದ್ರ ಬೆಂಗಳೂರು ಬಂದ್ಬಿಟ್ಟು? ಬನ್ನಿ 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 ಬನ್ನಿ. ಏನು ಮಾಡ್ತಾ ಇದ್ರಿ ಇವತ್ತು? ಇವತ್ತು ಕೈಮಾ, ಗ್ರೀನ್ ಕೈಮಾ ಮಾಡ್ತಾರೆ. ಗ್ರೀನ್ ಕೈಮಾ? ಗ್ರೀನ್ ಅದೇನಾ ಸ್ಪೆಷಲ್? ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕಿ. ಉಂಡೆನಾ ಗೊಜ್ಜಾ? ಉಂಡೆ. ಉಂಡೆ ಉಂಡೆ ಜೊತೆಗೆ ಗೊಜ್ಜು ಇರುತ್ತೆ. ಗೊಜ್ಜು ಇರುತ್ತೆ, ಉಂಡೆ ಇರುತ್ತೆ. ಎಷ್ಟು ಪ್ಲೇಟ್ಗೆ? ರೇಟ್ಗೆ ಅದು 100 ರೂಪೀಸ್. 100 ರೂಪೀಸ್. ನಾವೇ ಸ್ವಲ್ಪ ಕಡಿಮೆ ಮಾಡ್ತಾ ಇದೀವಿ ಅಂತ ಅನಿಸ್ಬಿಡ್ತಾ ಇತ್ತಲ್ಲ. ಲೇ ಬೋರ್ಡ್ ಚೇಂಜ್ ಮಾಡ. ಮಿಲಿಟರಿ ಹೋಟೆಲ್ ಅಡುಗೆ ಮಾಡೋಕ್ಕೆ ರಾಣಿಬೆನ್ನೂರಿಂದ ಸತೀಶ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಗ್ರೀನ್ ಕೈಮಾ ಅಂತೆ ಅವ್ರ ಹೋಟೆಲ್ ಸ್ಪೆಷಲ್ ಅಂತೆ. ನರ್ತಕಿ ಹೋಟೆಲ್ ರಾಣಿಬೆನ್ನೂರಿಂದ ಬಂದಿದ್ದಾರೆ. ಶುರು ಮಾಡೋಣ ಸರ. ಎಸ್ ಮಾಡ್ತೀವಿ. ಗ್ರೀನ್ ಕೈಮಾ ಬೇಕಾಗುವ ಸಾಮಗ್ರಿಗಳು: ಕೈಮಾ, ಮೊಟ್ಟೆ, ಕಡಲೆ ಹಿಟ್ಟು, ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಗರಂ ಮಸಾಲ, ತುಪ್ಪ, ಉಪ್ಪು, ಎಣ್ಣೆ. ಸಾಕು ಸಾಕು ಸಾಕಾ? ಎಷ್ಟು ಜನ ಕೆಲಸದವ್ರು ಇದ್ದಾರೆ ನಿಮ್ಮ ಅಂಗಡಿಲಿ, ನಿಮ್ಮ ಹೋಟೆಲಲ್ಲಿ? ಸಾರಿ, 15 ಜನ. 15 ಜನ ಇದ್ದಾರೇನೆ? ಹಬ್ಬ ಕೆಲಸಗಾರ ಈಸಿಯಾಗಿ ಸಿಗ್ತಾರೆ ರಾಣಿಬೆನ್ನೂರಲ್ಲಿ? ಎಲ್ರಿ ಸಿಗಲ್ಲ. ನಾವು ಅವ್ರಿಗೆ ಸುಮಾರು ಒಬ್ಬೊಬ್ರಿಗೆ ಒಂದೊಂಥರ ಹೆಲ್ಪ್ ಮಾಡಿ ಹಂಗೆಲ್ಲ ಮಾಡ್ಸಿರಿ ಇರೋದು ಕಷ್ಟ. ಹುಡುಗರು ಫೀಸ್ ಕಟ್ಟಿ ಮದುವೆ ಆದರೂ ಕೈ ಕೊಡ್ತಾರೆ. ಅಲ್ಲ ಬೆಳಗ್ಗೆ ನಾವು ಹೋಟ್ಲು ಓಪನ್ ಮಾಡ್ದಾಗಲೇ ಗೊತ್ತಾಗೋದು ಇವತ್ತು ಕೆಲಸಕ್ಕೆ ಯಾರು ಬಂದಿದ್ದಾರೆ, ಯಾರು ಬಂದಿಲ್ಲ ಅಂತ. ಬಂದಿಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ ಓಡ್ಬೇಕು. ಊರ್ ಬಿಟ್ಟು ಬಂದಿರೋರು ಇರ್ತಾರೆ, ಅವ್ರನ್ನ ಕರ್ಕೊಂಬಂದು ಅವತ್ತು ಅಡುಗೆ ಮಾಡಿಸ್ಕೋಬೇಕು, ಇಲ್ಲ ಪಾತ್ರೆ ತೊಳಸ್ಕೋಬೇಕು. ಅಡುಗೆ ಮಾಡ್ಸಕ್ಕಂತೂ ಆಗಲ್ಲ, ಪಾತ್ರೆ ತೊಳಸ್ಕೋಬೋದು ಅಷ್ಟೇನೆ. ಹಾಕಿ ಸರ್. ಇದು ಕೆಂಪಾಗಿರ್ತದ, ಹಸಿರು ಕಲರ? ಇದು ಕೆಂಪಿಲ್ಲ, ಗ್ರೀನ್ ಬರುತ್ತೆ. ಸಾವ್ಜಿ ಅವ್ರದ್ದು ಕೆಂಪು, ಗ್ರೀನ್. ಓಕೆ. ಈರುಳ್ಳಿ, ಓಕೆ. ಕಾಯ್ತುರಿ ಇದು ಸ್ವಲ್ಪ ಫ್ರೈ ಬೇಕಾ ಸಾಕಾ? ಇದು ಇದಕ್ಕೆ ಗೊಜ್ಜಿಗೆ ಇದು ಆಯ್ತು. ಆಮೇಲೆ ಕೈಮಕ್ಕೆ ಬೇರೆ ಹುರ್ಕೋಬೇಕು. ಮತ್ತೆ ಇದನ್ನೇನು ಮಾಡ್ತೀರಿ, ರುಬ್ಕೋತೀರಿ ಈಗ? ರುಬ್ಕೋತೀವಿ. ಓಕೆ, ಹಾಕೊಂಬಿಡಿ. ಸ್ವಲ್ಪ ಆರ್ಲಿ, ಇನ್ನೊಂದ್ಸರಿ ಇನ್ನೊಂದು ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಖಾರ ಇರ್ತಾ ಸಪ್ಪೇನಾ? ಇದು ಖಾರ ಇರ್ತಲ್ಲ. ಇರ್ತಾ? ಸ್ವಲ್ಪ ಅಡುಗೆ ಮಾಡೋದು ಕಡಿಮೆ ಇವಾಗ ನೀವು ಮಸಾಲೆ ಮಾಡ್ಬಿಡ್ತಾರಲ್ಲ? ಇಲ್ಲ, ನಾನು ಭಟ್ರಿದ್ದಾರೆ, ನಾವು ಮಾಡ್ತೇವೆ, ಅವ್ರಿಲ್ಲ ನಾವು ಮಾಡ್ತೇವೆ. ಓಕೆ. ಕೌಂಟ್ರಲ್ಲಿ ಬಟ್ ಏನಂದ್ರು ನಿಮ್ಮ ಟೇಸ್ಟ್ ಬರಬೇಕು. ಇದೇ ಖಾರದ ಪುಡಿ ಹಾಕು, ಇದೇ ಗರಂ ಮಸಾಲ ಹಾಕು, ನಾವು ಕೊಟ್ಟಿದ್ದೆ ಹಾಕ್ಬೇಕು ಅಷ್ಟೇ ಅಲ್ಲ? ಸಾಕಾ? ಸಾಕು. ಎರಡೇನೆ? ಸಾಕು. ಹುರಿದಿರೋ ಅಂತ ಹಸಿಮೆಣಸಿನ್ಕಾಯಿ, ಪುದೀನ, ಪುದೀನ ಸ್ವಲ್ಪ, ಏನದು ಕೊತ್ತಂಬರಿ? ಕೊತ್ತಂಬರಿ. ಓಕೆ, ಕೊತ್ತಂಬರಿ ಹಾಕೊಳ್ಳಿ. ಟೊಮೆಟೊ ಒಂದಷ್ಟು ಟೊಮೆಟೊ ಹಾಕೊಳ್ಳಿ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ. ಗರಂ ಮಸಾಲೆ ಹಾಕ್ತೀನಿ ಸರ್. ಹಾಕ್ರಿ. ನಿಮ್ಮೂರಿಂದ ಗರಂ ಮಸಾಲ? ಹೌದು ಸರ್. ನಿಮ್ಮ ಮನೆದೇ ಗರಂ ಮಸಾಲ? ಹೌದು. ನಿಮ್ಮ ಶ್ರೀಮತಿಯವ್ರು ಮಾಡಿರೋ ಗರಂ ಮಸಾಲ? ಗರಂ ಮಸಾಲ. ಅವ್ರ ಹೆಸರು ಹೇಳಲ್ಲ ಅಂತೀರಿ ನೀವು? ಹೇಳಿದ್ನಲ್ಲ ಸರ್, ದೇವತಿ ಅಂತ ಹೇಳ್ತಾರೆ ಯಾವಾಗ ನಿಮ್ಮ ಹೆಂಡತಿ ಹೆಸರು ತಾನೆ.
ಇದ್ರ ಮಸಾಲೆ ಹಾಕಿದ್ದೀನಿ. ಒಂದು ಎರಡೆರಡು ಸುಮ್ಮನೆ ಮೇಲ್ಗಡೆ ಕೊತ್ತಂಬರಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಕಲಿಸ್ಕೋಬೇಕು. ಏನದು? ಉಪ್ಪು ರುಬ್ಬಿರೋ ಅಂತ ಹಸಿ ಖಾರ, ಹಸಿರು ಮೆಣಸಿಕಾಯಿನ ಎಣ್ಣೆಲಿ ಹಾಕಿ ಫ್ರೈ ಮಾಡಿದೀವಿ, ಜೊತೆಗೆ ಸ್ವಲ್ಪ ಪುದೀನ ಹಾಕಿದೀವಿ, ಕೊತ್ತಂಬರಿ ಹಾಕಿದೀವಿ. ಹಸಿ ಖಾರ ಕೈಮಾ ತಿಂದ್ರೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಸರ್. ಕೈಯಲ್ಲಿ ಚೆನ್ನಾಗಿ ಕಲಸಿ, ಸಣ್ಣ ಆಗಲ್ಲ. ಏನು ಮಾಡಂಗಿಲ್ಲ, ಅದೆಲ್ಲ ಅವ್ರ ಹೋಟೆಲ್ ಸ್ಟೈಲ್ ಮಾಡ್ರಿ. ಹೆಂಗ್ ಕೊಡ್ತದೆ ಮಿಲ್ಟ್ರಿ ಹೋಟೆಲ್? ನಿಮ್ ಕಡೆ ಎಲ್ಲ ನೋಡ್ತಾರೇನ? ಹ್ಞೂ ಸರ, ಫುಲ್ ನೋಡ್ತಾರೆ ಜನ. ನೋಡ್ತಾರೆ. ಇನ್ನೇನ್ ನಾಳೆಯಿಂದ ನೀವು ರಾಣಿಬೆನ್ನೂರಲ್ಲಿ ಹೀರೋ ಆಗ್ಬಿಡ್ತೀರಿ ಸರ. ಅಲ್ಲಿ ಎಲ್ಲ ಕಡೆ ಒಳ್ಳೆ ಫೇಮಸ್ ಆಗಿದೆ ಸರ್. ಹೌದೇನ? ಹೌದು ಸರ್. ನಾ ಫೇಮಸ್ ಅಲ್ಲ, ನಾಳೆಯಿಂದ ನೀವು ಫೇಮಸ್. ರಾಣಿಬೆನ್ನೂರಿಗೆ ಬಂದ ಯಾರಿಗಾರ ಕೇಳಿ ನರ್ತಕಿ ಹೋಟ್ಲ್ ಯಾವ್ದು ಅಂತ ಕರ್ಕೊಂಡೋಗಿ ಬಿಟ್ಟೇ ಬಿಡ್ತಾರಲ್ಲಿ. ಆಯ್ತಾ? ಆಯ್ತು ಸರ್. ಇದೇನೋ ರುಬ್ಕೋಬೇಕು ಅಂದ್ರಿ? ಅದು ರುಬ್ಕೊಂತಾನೆ. ಇದು ಮಾಡಿ ಬೇಕು ಉಂಡೆ ಮಾಡ್ಬಿಡ್ತೀವಿ, ಬೇಕು ಹಾಕ್ಬಿಡ್ತೀರಿ. ಎಣ್ಣೆ ಹಾಕ್ಬೇಕು ಸ್ವಲ್ಪ. ಹಾಂ, ಎಣ್ಣೆ ಒಂದು ಪಟ್ಟಲದಲ್ಲಿ ಎಣ್ಣೆ ಬೇಕು. ಪಟ್ಟಲ್ಲ? ಹೌದು. ಯಾಕ್ರಿ ಸರ? ಕೈಗೆ ಹಚ್ಕೊಳ್ಬೇಕು ಸರ್. ಕೈಗೆ ಹಚ್ಚಕ್ಕೇನೆ? ಸ್ವಲ್ಪ ಯಾವುದೇ ಪಾತ್ರೆನ ನೀವು ಒಲೆ ಮೇಲೆ ಇಟ್ಟ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಂಗಿರಿ, ಎಣ್ಣೆ ಹಾಕಿ ನೀರು ಹಾಕಂಗಿರಿ, ನೀರು ಹಾಕಿ. ಯಾಕಂದ್ರೆ ಇದಕ್ಕೆ ಮೊಟ್ಟೆ ಬಿಳಿ ಇದನ್ನ ಬಿಳಿದ ಅದು? ಮೊಟ್ಟೆ ಬಿಳಿ ಮಾತ್ರ, ಎಲ್ಲೋ ಇಲ್ಲ. ಹಾಕ್ರಿ. ಅದಕ್ಕೆ ಹಚ್ಕೊಳ್ರಿ ಎಣ್ಣೆನ. ಸಾಕಾ? ನೀವು ಹೋಟ್ಲಿಗೆ ಹೋಗ್ಬೇಕು ಅಂದ್ರೆ ಯಾವ ಹೋಟ್ಲಿಗೆ ಹೋಗ್ತೀರಿ ಸತೀಶ? ನಾವು ಹೋಟ್ಲಿಗೆ ಹೋಗಲ್ಲ. ಹೋಗಂಗೆ ಇಲ್ಲ. ಆದ್ರೂ ಒಂದ್ಸರಿ ಏನ್ ಯಾವಾಗಲೂ ನಾನ್ ವೆಜ್ ತಿನ್ಕೊಂಡಿರಕ್ಕಾಗತ್ತಾ? ಇಡ್ಲಿ ವಡೆ ತಿನ್ಬೇಕು ಅನ್ಸ್ತು. ಹಂಗೆ ಹಾಗೆಲ್ಲ ಬೇರೆ ಹೋಟ್ಲಿಗೆ ಹೋಗ್ತದೆ, ವೆಜ್ ಹೋಟ್ಲಿಗೆ ಹೋಗ್ತದೆ. ವೆಜ್ ಹೋಟ್ಲಿಗೆ ಹೋಗ್ತೀರಿ, ನಾನ್ ವೆಜ್ ಹೋಟ್ಲಿಗೆ ಹೋಗಂಗಿಲ್ಲ? ಇಲ್ಲ. ಹೋಗ್ಬೋದು ಸರ್, ಹಂಗೆಲ್ಲ ಏನಿಲ್ಲ. ಕಡ್ಲೆಟ್ ಏನಕ್ಕೆ ಹಾಕ್ತಾ ಇದೀರಿ? ಇದು ಉಂಡೆ ಹೊಡಿಬಾರ್ದು ಅಂತ. ಉಂಡೆ ಹೊಡಿತದೆ ಎಂದಾಗ ಕಡ್ಲೆ ಹಿಟ್ಟು ಹಾಕೋಬಹುದು, ಕೆಲವು ಜನ ಅಕ್ಕಿ ಹಿಟ್ಟು ಹಾಕ್ತಾರೆ. ನೀವು ಕಡ್ಲೆ ಹಿಟ್ಟು ಹಾಕ್ತಾ ಇದೀರಾ? ಹಾಕೊಳ್ಳಿ. ನಿಮ್ಮಲ್ಲಿ ಮಾಂಸ ಎಲ್ಲ ತರಕ್ ಹೋಗೋದು ಯಾರು? ನೀವೇನಾ? ನಾನೇ ಸರ್, ಮಾರ್ಕೆಟಿಂಗ್. ದಿನಾ ಬೆಳಿಗ್ಗೆ ಹೋಗೋದಾ? ಏನಿಲ್ಲ, ಫೋನ್ ಕುರಿ ಒಂದು ಕುರಿ ಕೊಯ್ಸ್ಬಿಡ್ತಾವಲ್ಲ, ಹೌದು, ಬಂದ್ಬಿಡುತ್ತೆ, ಅವ್ರೆ ತಂದು ಬಿಡ್ತಾರಲ್ಲ. ಓಕೆ. ಏನು 25 ವರ್ಷದಿಂದ ಎಷ್ಟು ಕುರಿಗಳು ಹತ್ಯೆಗಳಾಗಿದೆಯೋ? ಎಣ್ಣೆ ಹಚ್ಕೊಂಡು ಉಂಡಿ ಮಾಡ್ಬೇಕು. ಏನ್ ಸರ ನಿಮ್ಮ ಹೋಟೆಲ್ ಇಷ್ಟೇ ದಪ್ಪ ನೀನು ಉಂಡೆ? ನಮ್ಮ ಹೋಟೆಲ್ ಇಷ್ಟ ದಪ್ಪ ರೀ ಸರ. ಹಾಕಿ 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 ಹಾಕಿ. ದಪ್ಪ ಬೇಕಾ ಸರ್? ಇಲ್ಲ, ನಿಮ್ಮ ಹೋಟ್ಲಲ್ಲಿ ಹೆಂಗೆ ಮಾಡ್ತೀರ ಹಂಗೆ ಮಾಡಿ. ನಮ್ಮ ಹೋಟ್ಲು ಕತೆ ಹೇಳಿದೆ ಅಷ್ಟೇ ನಾನು. ಎಣ್ಣೆ ಸಾಕ? ಸ್ವಲ್ಪ ಬೇಕಾ? ಇನ್ನೂ ಸ್ವಲ್ಪ ಬೇಕು. ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಯಾಕಂದ್ರೆ ಎಣ್ಣೆಲೇ ಚೆನ್ನಾಗಿ ಬೇಯ್ಬೇಕದು. ಎಣ್ಣೆ ಬೇಕು. ಏನು ಇಷ್ಟು ದಪ್ಪ ಮಾಡಿದ್ರೆ ಒಂದು ಅರ್ಧ ಕೆಜಿಗೆ ಒಂದು 25 ಉಂಡೆ ಮಾಡ್ತೀರಿ? ನಾವು ಕೆಜಿಗೆ 60 ಉಂಡೆ ಆಗುತ್ತೆ ನಮ್ದು. ಕೆಜಿಗೆ 60 ಉಂಡೆ? ಪರವಾಗಿಲ್ಲ. ಒಳ್ಳೆ ಸೈಜು. ನಮ್ಮ ಹೋಟೆಲ್ 1 ಕೆಜಿಗೆ 25 ಮೇಲೆ ಹೋಗೋದೇ ಇಲ್ಲ ಕೈ. ಲೇ ಕಲ್ತ್ಕೊಳ್ರ, ಬಂದ್ರ ಇಲ್ಲಿ ಲೇ. ಮಕ್ಕಳಿಗೆ ಹೇಳಿ ಸಾಕಾಯ್ತಾನು. 50 ಮಾಡ್ರು ಅಂತ ಪಡ್ಕೋತಾ ಇದೀನಿ 2 ವರ್ಷದಿಂದ. 25 ಮೇಲೆ ಕೆಜಿಗೆ 60 ಆಗುತ್ತೆ ಸರ್. ಕೆಜಿಗೆ ಮೀಡಿಯಮ್ ಸೈಜ್ 60 ಆಗುತ್ತೆ. ನಾವು 6 ಉಂಡೆ ಕೊಡ್ತೇವೆ ಒಂದು ಪ್ಲೇಟಿಗೆ. ಹೌದಾ? ಲೇ ಬಾರ ಇಲ್ಲಿ. 2 ವರ್ಷದಿಂದ ಮುಳುಗಿಸ್ಬಿಟ್ರಲ್ಲ ನನ್ನನ್ನ. 1 ಕೆಜಿಗೆ 60 ಉಂಡೆ ಮಾಡ್ತಾರಂತೆ. ನೋಡಿ ಕಲ್ತ್ಕೊಳ್ರಲ್ಲಿ, ಕಲ್ತ್ಕೊಳ್ರ. 25, 30, 50 ಅವ್ರು ರೀಚ್ ಆಗಕ್ಕಾಗಿಲ್ಲ, ಇನ್ನು 60 ಉಂಡೆ ಮಾಡ್ತಾರ ನೋಡ್ರ. ಚಿಕ್ಕದಾಗಿ ಮಾಡ್ರು. ಚಿಕ್ಕದಂದ್ರೆ ತೀರಾ ಚಿಕ್ಕದಲ್ಲ. ದಪ್ಪಗಿರ್ಬೇಕು 60 ಉಂಡೆಗೆ. ಮೀಡಿಯಂ ಸೈಜ್ ಸರ. ಸ್ವಲ್ಪ ಜಾಸ್ತಿ ಐತ್ರಿ ಸರ ಇದೆ. ತೀರಾ ಚಿಕ್ಕದಾದ್ರೂ ಸರಿಯಾಗಲ್ಲ, ತೀರಾ ದೊಡ್ಡದಾದ್ರೂ ಸರಿಯಾಗಲ್ಲ. ನಾಳೆಯಿಂದ ನಮ್ಮ ಮುಳ್ಳಿ ಮಿಲ್ಟಿ ಹೋಟೆಲ್ 1 ಕೆಜಿ ಕೈ ಮುಖ್ಯ 60 ಉಂಡೆ ಆಗಬೇಕು. ಹೋಯ್ತಾರ ನೀನು? ಹೋಯ್ತಾರ? ಅರ್ಧ ಹಾಳು ಮಾಡಿರೋದು ಈ ನನ್ನ ಮಗ ನನಗೆ. 1 ಕೆಜಿಗೆ ಎಷ್ಟು ಉಂಡೆ ಆಗುತ್ತೆ? 1 ಕೆಜಿ ಬಿರಿಯಾನಿ ಮಾಡಿದ್ರೆ ಎಷ್ಟು ಪ್ಲೇಟ್ ಆಗುತ್ತೆ? 1 ಕೆಜಿ ಮಟನ್ ತಂದ್ರೆ ಎಷ್ಟು ಕುರ್ಮಾ ಆಗುತ್ತೆ? ಇವೆಲ್ಲ ಲೆಕ್ಕ ಇಟ್ಕೊಂಡಿದ್ರೆ ಕಡೆಗೆ ಬಿಲ್ ಆದಾಗ ಗೊತ್ತಾಗೋದು. ಇಲ್ಲಾಂದ್ರೆ ಖರ್ಚು ಮಾಡಿರೋದು 30,000 ರೂಪಾಯಿ ಇರುತ್ತೆ, ಅವತ್ತಿನ ದಿನ ವ್ಯಾಪಾರ ಆಗಿರೋದು 25,000 ಆಗಿರುತ್ತೆ. 5,000 ರೂಪಾಯಿ ಕೈಯಿಂದ ಹಾಕ್ಬೇಕಾಗುತ್ತೆ. ನಮ್ಮ ಒಟ್ಟು ಪರಿಸ್ಥಿತಿ ಯಾರಿಗೂ ಬರಬಾರ್ದು ನೋಡಿ. ಅದಕ್ಕೆ ನಾವು ಹೇಳ್ತಾ ಇರೋದು 1 ಕೆಜಿಗೆ 60 ಉಂಡೆ ಮಾಡ್ಕೊಳ್ಳಿ. ಆಯ್ತಾ? ಉಂಡೆ ಕತೆ ಮುಗೀತು. ಹುರಿದಿರೋ ಅಂತ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ ಎರಡೇ ಇರೋದು ಒಳಗಡೆ ಅಲ್ಲ? ಇನ್ನೇನು ಹಾಕ್ತೀರಿ ಅದಕ್ಕೆ? ಇದಕ್ಕೆ ಕೊತ್ತಂಬರಿ ಹಾಕಿ. ಕೊತ್ತಂಬರಿ, ಪುದೀನ, ಈರುಳ್ಳಿ 1-2, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ಈರುಳ್ಳಿ ಬೇಡವಾ? ಗರಂ ಮಸಾಲ ಹಾಕಿ. ಈರುಳ್ಳಿ ಬೇಯಿಸಿ ಹಾಕಿದೆ ಅಲ್ಲ? ಬೇಯಿಸಿ ಹಾಕ್ಬಿಟ್ಟಿದ್ದೀರಲ್ವಾ? ಓಕೆ. ಹಾ ನೈಸಾಗಿ ರುಬ್ಕೋಬೇಕು. ಕೈಮಾ ಬಾಯೊಳಗಿಟ್ರೆ ಒಳಗೆ ಹೋಗ್ತಾ ಇರಬೇಕು. ಅದ್ರ ಮಜಾನ ನೀವು ನೋಡಬೇಕು. ಹಾಕಿ ಸರ್.
ಸ್ವಲ್ಪ ನಿಮ್ಮ ಅಡುಗೆಗಳಿಗೆಲ್ಲ ಎಣ್ಣೆ ಜಾಸ್ತಿ ಅಲ್ಲ ಹ್ಞೂ ಸರ್, ಅಲ್ವೇರಿ ಸರ? ಎಣ್ಣೆ ಜಾಸ್ತಿ. ಒಂದು ಪ್ಲೇಟ್ಗೆ ಎಷ್ಟು ಉಂಡೆ ಕೊಡ್ತೀರಾ ಸತೀಶ್ ನೀವು? 6. 6 ಉಂಡೆನಾ? ಹ್ಞೂ ಸರ್. ಹಂಗಂದ್ರೆ 120 ರೂಪಾಯಿ ಕೊಡ್ಬೋದು ಬಿಡಿ. ಆಯ್ತು, ಹಾಕಿದ್ದಿಲ್ಲ? ಆಯ್ತು. ಫುಲ್ ಫಿನಿಶಾ? ಸಾಲ್ಟ್ ನೋಡಿ ಹಾಕಿ ಅಷ್ಟೇ. ಸಾಲ್ಟ್ ಒಂದು ಹಾಕ್ಬೇಕು, ಹಾಕ್ಬಿಡಿ. ಅದೊಂದು ಹಸಿ ವಾಸನೆ ಹೋಗ್ಬೇಕು, ಸ್ವಲ್ಪ ಮಸಾಲ ವಾಸನೆ ಹೋಯ್ತು ಅಂತ ಹೇಳಿದ್ರೆ ಕೈಮಾ ರೆಡಿ ಆಯ್ತು ಅಂತ ಲೆಕ್ಕ. ಕೈಯಲ್ಲಿ ಹಾಕೋ ಅಭ್ಯಾಸ. ಹಾಕಿ, ಕೈಲಿ ಹಾಕಿ, ಪರವಾಗಿಲ್ಲ, ಹಾಕ್ರಿ ಸರ. ಓಕೆ, ಮುಚ್ಚಿಬಿಡೋಣ ಸ್ವಲ್ಪ ಹೊತ್ತು. ರೆಡಿ ಆಯ್ತು. ಇನ್ನೇನು ಜೋಳದ ರೊಟ್ಟಿ ಬನೋ ಚಪಾತಿನೋ ಬಂದ್ರೆ ಖಾಲಿ ಮಾಡಕ್ಕೂ ನಾವು ರೆಡಿ, ನೋಡಕ್ಕೆ ನೀವು ರೆಡಿ. ತುಪ್ಪ ಇದ್ರೆ ತುಪ್ಪ ಇದ್ರೆ ಏನು, ಮುಂದೆನೆ ಇಟ್ಟಿದೀವಲ್ಲ, ಹಾಕೊಳ್ಳಿ ತುಪ್ಪ ಸರ್. ಅದು ಸಾಕು, ರುಚಿಗೆ ಸ್ವಲ್ಪ. ರುಚಿಗೆ ಸ್ವಲ್ಪ ತುಪ್ಪ. ಎಸ್ ಸರ್. ಮುಚ್ಬಿಡ್ಲೇನೆ? ಎಸ್ ಸರ್. ಒಂದು 2 ನಿಮಿಷ. 2 ನಿಮಿಷ ಆಫ್ ಮಾಡೋದ? ಏನಾಗಿರೋಣ? ಓಕೆ ಸರ್. ಓ 1 kgಗೆ 60 ಕೈಮಾ ಉಂಡೆ ಆಗುತ್ತೆ. ನಮ್ಮ ಸತೀಶ್ ಅವರ ನರ್ತಕಿ ಹೋಟೆಲ್ ರಾಣಿಬೆನ್ನೂರು, ಹೋಗಿ ನೋಡ್ರಲ್ಲ, ಅದ್ಭುತವಾದ ರುಚಿ. ಗ್ರೀನ್ ಕೈಮಾ ಉಂಡೆ. ಗ್ರೀನ್ ಕೈಮಾ ಉಂಡೆ. ಗ್ರೀನ್ ಕೈಮಾ ಉಂಡಿ 1 kgಗೆ 60. ಇವ್ರು ಊಟದ 1 ಪ್ಲೇಟ್ಗೆ 6, 6ಕ್ಕೆ 120. 2 ಚಪಾತಿ ಸೇರಿಸಿ, ಚಪಾತಿ ಬಿಟ್ಟು. ಚಪಾತಿಗೆ ಎಷ್ಟು? ಚಪಾತಿ 16 ರೂಪಾಯಿ. 2 ಚಪಾತಿ 8 ರೂಪಾಯಿ ಒಂದು. 8 ರೂಪಾಯಿ ಒಂದು ಚಪಾತಿ. 2 ಚಪಾತಿ 16 ರೂಪಾಯಿ. 3 ಚಪಾತಿ ಬೇಕಾಗುತ್ತೆ. 8 3 24 ರೂಪಾಯಿ ಚಪಾತಿ, 120 ರೂಪಾಯಿ. 6 ಕೈಮಾ ತಗೊಂಡು ತಿನ್ಬಿಟ್ರೆ ರಾತ್ರಿ ತನಕ. ಬನ್ನಿ ಸರ್, ಇಷ್ಟೊಂದು ಒಳ್ಳೆ ಅದ್ಭುತವಾಗಿರುವಂಥ ಕೈಮಾ ಉಂಡೆ, ಗ್ರೀನ್ ಕೈಮಾ ಉಂಡೆ, ನರ್ತಕಿ ಸ್ಪೆಷಲ್ ಕೈಮಾ ಉಂಡೆ. ಈ ಥರ ಕೈಮಾ ಉಂಡೆ ತಿನ್ನಬೇಕು ಅಂದರೆ ನಿಮ್ಮ ಹೋಟ್ಲಿಗೆ ಬರಬೇಕು ಅಂದರೆ ನಿಮ್ಮ ಫೋನ್ ನಂಬರ್ ಹೇಳಿ. 9844 9844 55 55 90 90 19. 19. ಈ ನಂಬರ್ಗೆ ಫೋನ್ ಮಾಡಿದ್ರೆ ಸತೀಶ್ ಅವರೇ ಸಿಗ್ತಾರೆ, ಫೋನ್ನ ರಿಸೀವ್ ಮಾಡ್ತಾರೆ. ಒಂದು 20 ಪ್ಲೇಟ್ ಆ ಕಡೆ ಎತ್ತಿಡ್ರಪ್ಪ ಅಂದರೆ ಎತ್ತಿಟ್ಟಿರ್ತಾರೆ, ಹೋದ ತಕ್ಷಣ ಬಾರಿಸ್ಕೋಬೋದು. ಫೋನ್ ನಂಬರ್ ಹೇಳೋ ಉದ್ದೇಶ ಇಷ್ಟೇನೆ, ತುಂಬ ಊರುಗಳಿಂದ ಬೇರೆ ಬೇರೆ ಕಡೆಯಿಂದ ಜನಗಳು ಬಂದಾಗ, ಲೊಕೇಶನ್ ಗೊತ್ತಾಗದೇ ಇದ್ದಾಗ, ಜಾಸ್ತಿ ಜನ ಹೋದಾಗ ಆರ್ಡ್ರು ಮಾಡಿ ರೆಡಿ ಮಾಡಿ ಇಡಿಸ್ಕೋಬೇಕು ಅನ್ನೋಕ್ಕೋಸ್ಕರ ಫೋನ್ ನಂಬರ್ ಹೇಳ್ತಾ ಇದೀವಿ. ಬಂದವ್ರಿಗೆ ಒಳ್ಳೆ ಸರ್ವಿಸ್ ಕೊಡಿ. ಓಕೆ ಸರ್. ಟೇಸ್ಟ್ ಮಾಡೋಣ. ಮಾಡಿ ಸರ್. ಲೇ, ಎಲೆ ತಗೊಂಬಂಡ್ರ, ಬಳೆ ತಗೊಂಬಂಡ್ರ, ಇಲ್ಲಿ ರಾಣಿಬೆನ್ನೂರಿಂದ ತಂದ್ರಿ, ಬಳೆ ತಗೊಂಬಂಡ್ರ ಇಲ್ಲಿ. ಇಡೋ. ಇಡೀ ತಾಲೂಕಲ್ಲಿ ನಮ್ಮ ನರ್ತಕಿ ಹೋಟೆಲಲ್ಲಿ ಮಾತ್ರನೇ ಬಾಳೆಯಲ್ಲಿ ಊಟ ಸಿಗದೆ ಸರ. ನಾವು ಬಾಳೆಯಲ್ಲಿ ಇಲ್ಲದೆ ಊಟ ಬಡ್ಸಂಗೆ ಇಲ್ರಿ ಸರ ಅಂತ ಬಾಳೆಯಲ್ಲಿ ಅಲ್ಲಿಂದ ತಂದ್ಬಿಟ್ಟಿದ್ದಾರೆ. ನೀರು, ಚಪಾತಿ. ನಿಮ್ ತಾಮ್ರ ತಟ್ಟೆ ಯಾರೋ ಗಿರಾಕಿಗಳು ಕಳ್ಕೊಬಿಟ್ಟಾರಣ. ಏನ ತಾಮ್ರ ತಟ್ಟೆ 3 ತಿಂಗಳು ಸಂಬಳ ಬರಲ್ಲ, ಹೋಗಿ ನಿಂಗೆ 3 ತಿಂಗಳಿಗೆ ಸಂಬಳ ಕೊಡಂಗಿಲ್ಲ. ಹೋಗ್ತಾರೆ, ನೀನ್ ಮುಂದೆ ನಿಂತ್ಕೋಬೇಡ. ಬೈ, ನೋಡ್ತೀನಣ್ಣ. ತಾಮ್ರ ತಟ್ಟೆನೇ ಎತ್ಕೊಂಡು ಬಿಟ್ಟವ್ರಂತೆ. ಇವ್ರು 3 ತಿಂಗಳು ಸಂಬಳ ಸೇರಿಸಿದ್ರು ತಾಮ್ರ ತಟ್ಟೆ ಸಿಗಲ್ಲ. ಇಂಥವ್ರು ಇಟ್ಕೊಂಡು ನಾವು ಮಿಲಿಟರಿ ಹೋಟೆಲ್ ನಡೆಸ್ತಾ ಇದೀವಿ. ಕರ್ಮ ರೀ. ಗ್ರೇವಿ ಹಾಕೊಳ್ಳಂತೀರಾ? ಓಕೆ, ಟೇಸ್ಟ್ ಮಾಡ್ಬಿಡೋದಾ? ಹ್ಞೂ ಸರ್. ತುಂಬ ಚೆನ್ನಾಗಿದೆ. ಅದ್ಭುತ. ಚೆನ್ನಾಗಿದೆ ಸರ್. ಒಳ್ಳೆ ಕೈಮಾ, ಒಳ್ಳೆ ಚಪಾತಿ. ಚಪಾತಿ ಇಲ್ಲಾಂದ್ರೆ ಜೋಳದ ರೊಟ್ಟಿ, ಅದ್ರ ಜೊತೆಗೆ 6 ಕೈಮಾ, 2 ಜೋಳದ ರೊಟ್ಟಿ ತಿನ್ಬಿಟ್ಟು ಮನೆಗೆ ಹೋದ್ರೆ ಅದ್ರ ಮಜಾನೇ ಬೇರೆ. ಥ್ಯಾಂಕ್ ಯು ಸರ, ತುಂಬ ಚೆನ್ನಾಗಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ. ಥ್ಯಾಂಕ್ ಯು. ಅಷ್ಟು ದೂರದಿಂದ ಬಂದು ನಿಮ್ಮ ಹೋಟೆಲ್ನ ಕೈ ರುಚಿ ನಮಗೆ ತೋರಿಸ್ಕೊಟ್ಟಿದ್ದೀರಿ. ನೀವು ಮುಂದೆ ಕೂತಿದ್ದೀರ ಅಂತ ಬಿಟ್ಟಿದ್ದೀನಿ. ಇಲ್ಲ ಅಂದರೆ 6 ಕೈಮಾ, 2 ಚಪಾತಿ ಮುಗಿಸೇ ಹೋಗೋದು ನಾನು. ಲೈ, ಆ ಕಡೆ ಹೋಗಿ ಮಾತಾಡ್ತಾ ಇರ್ತೀನಿ, ಈ ಕಡೆ ಬಂದು ಎಲೆಗೆಲೆ ಎತ್ಬೇಡಿ, ತಿರ್ಗಾ ಬಂದು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸರ. ದೇವ್ರು ಚೆನ್ನಾಗಿಟ್ಟಿರಲಿ. ಒಳ್ಳೆ ಅಡುಗೆ ಮಾಡಿಕೊಡಿ. ಓಕೆ. ಬಿಲ್ಲು ಚೆನ್ನಾಗೇ ಮಾಡಿ. ಒಳ್ಳೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ನಾವೆಲ್ಲ ಒಂದು ಕಡೆ ಕ್ವಾಲಿಟಿ ಕಡಿಮೆ ಮಾಡಿ ಬೆಲೆ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆ ರುಚಿಯಾಗಿದೆ, ಕ್ವಾಂಟಿಟಿ ಇರುತ್ತೆ. ಎಸ್, ಎಲ್ಲ ಇದೆ ನಮ್ಮಲ್ಲಿ. ಕ್ವಾಂಟಿಟಿನೂ ಇರಬೇಕು, ಕ್ವಾಲಿಟಿನೂ ಇರಬೇಕು. ತಿಂದವರು ಖುಷಿ ಆಗಬೇಕು. ಅಂದ್ರೆ ಇನ್ನೊಂದ್ಸರಿ ಬರ್ತಾರೆ, ಇನ್ನೊಂದ್ಸರಿ ಬಂದೇ ಬರ್ತಾರೆ. ಇಲ್ಲ. ಥ್ಯಾಂಕ್ ಯು. ನಿಮ್ಮ ಶ್ರೀಮತಿಯವ್ರು ಕೇಳಿದೆ ಅಂತೇಳಿ, ಮಕ್ಕಳಿಗೆಲ್ಲ ಕೇಳಿದೆ ಅಂತೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ರಾಣಿಬೆನ್ನೂರಿಂದ ಬಂದು ಅಪ್ಪ ಮಗ ಇಬ್ಬರೂ ಅದ್ಭುತವಾಗಿರುವಂಥ ಅವರ ಹೋಟೆಲ್ ಸ್ಪೆಷಲು ನರ್ತಕಿ ಹೋಟೆಲ ರಾಣಿಬೆನ್ನೂರು ಅವ್ರ ಸ್ಪೆಷಲ ತೋರಿಸೋಗಿದ್ದಾರೆ. ಒಳ್ಳೆ ಕೈಮಾ, ನಮ್ಮ ಬೆಂಗಳೂರು ಕೈಮಾ ಥರ ಇಲ್ಲ ಇದು, ಟೇಸ್ಟೇ ಬೇರೆ. ಅದಕ್ಕೆ ಬೇರೆ ಬೇರೆ ಕಡೆಯವ್ರನ್ನ ಕರೆಸಿ ಈ ಆಹಾರ ಪದ್ಧತಿಗಳನ್ನ ತೋರಿಸ್ಕೊಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಖತ್ತಾಗಿರುವಂಥ ಕೈಮಾನ ಮಾಡ್ಕೊಳ್ಳಬಹುದು, ನೋಡ್ಕೊಳ್ಳಬಹುದು, ತಿನ್ಕೊಳ್ಳಬಹುದು. ಗ್ರೀನ್ ಕೈಮಾ ಮಾಡುವ ವಿಧಾನ: ಮೊದಲು ಪ್ಯಾನಿಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ ಹಾಕಿ ಹುರಿದು ಎತ್ತಿಟ್ಟುಕೊಳ್ಳಿ. ನಂತರ ಪ್ಯಾನಿಗೆ ಹಸಿಮೆಣಸಿನಕಾಯಿ, ಎಣ್ಣೆ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ. ಜೊತೆಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲಿಗೆ ಕೈಮಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ರುಬ್ಬಿದ ಹಸಿಮೆಣಸಿನಕಾಯಿ, ಪುದೀನ, ಅರಿಶಿನ ಹಾಕಿ ಚೆನ್ನಾಗಿ ಕಲಿಸಿ ಪುನಃ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಬೌಲಿಗೆ ಹಾಕಿ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿ ಕಾದ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯಿರಿ. ಹುರಿದು ರುಬ್ಬಿಕೊಂಡ ಮಸಾಲ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಹೋಟೆಲ್ ನರ್ತಕಿಯ ಸ್ಪೆಷಲ್ ಗ್ರೀನ್ ಕೈಮಾ ನಿಮ್ಮನೆಲ್ಲೂ ರೆಡಿ. ಮುರಳಿ ಮಿಲ್ಟ್ರಿ ಹೋಟ್ಲಿನಲ್ಲಿ ಕರ್ನಾಟಕದ ಮೂಲೆ ಮೂಲೆ ಇರ್ತಕ್ಕಂಥ ಮಿಲ್ಟ್ರಿ ಹೋಟ್ಲ್ ಅವ್ರನ್ನ ಕರೆಸಿ ಅವರ ಕೈ ರುಚಿನ ತೋರಿಸ್ತಾ ಇದೀವಿ. ಜೊತೆಗೆ ಮುರಳಿಯವರೇ, ನಮಗೂ ಅಡುಗೆ ಮಾಡಕ್ಕೆ ಬರುತ್ತೆ ಅಂತ ಬರ್ತಾರೆ ಕೆಲವ್ರು ಜನ. ಕೆಲವ್ರದ್ದು ಚೆನ್ನಾಗಿರುತ್ತೆ, ಕೆಲವ್ರದ್ದು ಚೆನ್ನಾಗಿರಲ್ಲ. ಆದರೂ ಕೂಡ ಮುರಳಿಯವರೇ, ನಮ್ಮ ಕೈ ರುಚಿ ನೀವು ನೋಡಿಲ್ಲ ಅಂತ ಒಬ್ರು ಧೈರ್ಯ ಮಾಡಿ ನಮ್ಮ ಹತ್ರಕ್ಕೆ ಬಂದಿದ್ದಾರೆ. ನಮಸ್ಕಾರ, ಬನ್ನಿ ಮೇಡಮ್. ಬನ್ನಿ 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 ಬನ್ನಿ. ಏನ್ ತಮ್ಮ ಹೆಸರು? ಸುನೀತಾ ಸರ್. ಸುನೀತಾ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್ ಸರ್. ಯಜಮಾನ್ ಏನ್ ಮಾಡ್ತಾರೆ? ಟೊಯೋಟಾ ಕಂಪ್ನಿ ವರ್ಕ್ ಮಾಡ್ತಾರೆ. ಟೊಯೋಟಾ ಕಂಪ್ನಿ ಕೆಲಸ ಮಾಡ್ತಾರೆ. ಎಲ್ಲಿ ಮನೆ? ಕೆಂಗೇರಿ ಸರ್. ಹಂಗೆ ಕೆಂಗೇರಿಯಿಂದ ಹಂಗೆ ಬಿಡದಿ ಕಳ್ಸೋದು, ತಿರ್ಗಾ ಕೆಂಗೇರಿ ಕರ್ಸ್ಕೊಳ್ಳೋದು. ಹೌದು ಸರ್. ಓಕೆ, ಏನ್ ಮಾಡ್ತಾ ಇದೀರಾ? ತಲೆ ಮಟನ್ ಗ್ರೇವಿ ಮಾಡ್ತಿದ್ದೀನಿ ಸರ್. ಏನೇನು? ತಲೆ ಮಟನ್ ಗ್ರೇವಿ. ತಲೆ ಮಟನ್, ತಲೆ ಮಾಂಸದ ಗ್ರೇವಿ. ತಲೆ ಮಾಂಸದ ಸಾಂಬಾರ್ ಅಂದ್ರೂ ಆಗುತ್ತೆ. ಸಾಂಬಾರ್ ಅನ್ನೋದು ಏನ್ರಿ? ಅದು ಹೆಂಗ್ರಿ ಸಾಂಬಾರ್ ಅನ್ನೋದು? ನಾವು ಗ್ರೇವಿ ಅನ್ಬಿಡೋದು. ಏನೋ ಒಂದು ಹೇಳ್ಬಿಡ್ರಿ. ತಲೆ ಮಾಂಸದ ಸಾಂಬಾರ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ತಲೆ ಮಾಂಸ ಸಾರು ಬೇಕಾಗುವ ಸಾಮಗ್ರಿಗಳು: ತಲೆ ಮಾಂಸ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಟೊಮೊಟೊ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಎಣ್ಣೆ. ಅಮ್ಮನ ಮನೆ ಇರೋದಲ್ಲಿ? RR ನಗರ್ ಸರ್. ರಾಜರಾಜೇಶ್ವರಿ ನಗರ. ಹಂಗೆ ಎಲ್ಲ ಒಂದೇ ರೋಡು. ರಾಜರಾಜೇಶ್ವರಿ ನಗರ, ಹಂಗೆ ಕೆಂಗೇರಿ, ಹಂಗೆ ಬಿಡದಿ, ತಿರ್ಗಾ ವಾಪಸ್ ಬಿಡದಿ, ಕೆಂಗೇರಿ, RR ನಗರ. ಮುಗ್ದೋಯ್ತು ಕತೆ. ನೀವೇನು ಬೆಂಗಳೂರು ಕಡೆ ಬರಂಗೇ ಇಲ್ವೇನೋ? ಅಲ್ಲೇ ಇರ್ತೀವಿ ಸರ್. ಅಲ್ಲೇ ಇರೋದೆ, ಆ ಕಡೆಗೇನೆ ಅಲ್ಲ? ಓಕೆ, ಶುರು ಮಾಡೋಣ. ಒಳ್ಳೆ ತಲೆ ಮಾಂಸ, ಅದಕ್ಕೆ ಒಂದು ಬ್ರೈನ್ ಹಾಕಿದ್ರೆ ಮಜಾನೇ ಬೇರೆ. ಮುರಳಿಯವರೇ, ಮಿಲ್ಟ್ರಿ ಹೋಟ್ಲಲ್ಲಿ ಅವೆಲ್ಲ ಇದ್ರೇನೆ ಮಜಾ, ಸ್ವಲ್ಪ ಘಮ ಇವೆಲ್ಲ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮಗೆ? ಫ್ರೈ ಮಾಡಕ್ಕೆ ಒಂದು ಪಾನ್ ಕೊಡಿ. ಏನ್ ಫ್ರೈ ಮಾಡ್ತೀರಿ? ಏನ್ ಹೆಸರು ಅಂತ ಹೇಳಿದ್ರಿ ನಿಮ್ದು? ಸಾರಿ, ಸುನೀತಾ ಸರ್. ಸುನೀತಾ, ಏನ್ ಫ್ರೈ ಮಾಡ್ತೀರಿ? ಈರುಳ್ಳಿ ಫ್ರೈ ಮಾಡ್ಕೊಂಡು ರುಬ್ಕೊಳ್ತೀರಾ? ಹೌದು ಸರ್. ಈ ತಲೆ ಮಾಂಸ ಸ್ಪೆಷಲ್ ಏನ್ ಗೊತ್ತಾ? ಈ ಮೊದಲೆಲ್ಲ ಈ ತಲೆ ಮಾಂಸ ಮಾಡ್ತೀವಿ, ಕಾಲ್ ಸೂಪ್ ಮಾಡ್ತೀವಿ ಅಂದ್ರೆ ರಾತ್ರಿಯಿಂದನೇ ಶುರು ಮಾಡೋರು. ಅದೇ ಒಲೆಯಲ್ಲಿ ಬೇಯಿಸ್ತಾ ಇದ್ರಲ್ಲ ಅವಾಗೆಲ್ಲ. ರಾತ್ರಿ ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಎದ್ದು ಕುಡಿಯೋದು. ಬೆಳಗ್ಗೆ ಎದ್ದು ಕುಡಿಯೋದು. ಎಷ್ಟು ವಿಷಲ್ ಕೂಗ್ಸಿದ್ರೆ ಇದಕ್ಕೆ ನೀವು? ಇದೊಂದು 5 ವಿಷಲ್ ಕೂಗ್ಸಿದೀನಿ ಈಗ. ಸಾಕಾ? ಮಸಾಲೆ ಹಾಕಿ ಇನ್ನೊಂದು 2 ವಿಷಲ್ ಕೂಗ್ಸಿದ್ರೆ ಓ, ಇನ್ನ 2 ವಿಷಲ್ ಕೂಗಿಸ್ಬೇಕಾ? ಹೌದು ಸರ್. ಒಳ್ಳೆ ಕತೆ ಆಯ್ತು ರೀ ನಿಮ್ದ್ರಿ. ಹಾಕಣ? ಎಣ್ಣೆ ಎಷ್ಟು ಬೇಕ್ರಿ? 2 ಸ್ಪೂನ್ಸ್ ಹಾಕಿ ಸರ್. ಎಷ್ಟು ಜನ ಮಕ್ಕಳು ಸುನೀತಾ? ನೀವು ನಿಮ್ಮ ಅಮ್ಮನಿಗೆ? ನಾವಿಬ್ರು ಸರ್. ನಮ್ಮ ಅಣ್ಣ, ಇನ್ನೊಬ್ರು ಯಾರು? ನಮ್ಮ ಅಣ್ಣ ಟೊಯೋಟಾ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾನೆ ಸರ್. ಏನ್ರಿ ಟೊಯೋಟಾ ಫ್ರಾಂಚೈಸಿ ತಗೊಂಡ್ಬಿಟ್ಟಿದ್ದೀರಾ ನೀವು? ನಿಮ್ಮ ಅಣ್ಣನಲ್ಲೇ ಇರೋದಾ? ಹೌದು ನಿಮ್ಮ ಅಣ್ಣಗೆ ಮದುವೆ ಆಗಿದೆಯಾ? ಮದುವೆ ಆಗಿದೆ ಸರ್. ಕಾಯ್ಬಾರ್ದ ಎಣ್ಣೆ? ಏನ್ ಅರ್ಜೆಂಟ್ ಸುನೀತಾ ನಿಮ್ಗೆ? ಹಾಕೊಳ್ರಿ. ನಿಮ್ಮ ಅಣ್ಣನ ಮನೆ ಇರೋದಲ್ಲಿ? ಒಟ್ಟಿಗೆ ಇರೋದು ಸರ್, RR ನಗರಲ್ಲಿ. ಓ, ಅಮ್ಮನ ಜೊತೆನೇ ಇದ್ದಾರಾ? ಹೌದು ಸರ್. ಓಕೆ. ನಿಮ್ಮ ಅತ್ತಿಗೆ ಅಡುಗೆ ಚೆನ್ನಾಗಿ ಮಾಡ್ತಾರಾ? ಪರವಾಗಿಲ್ಲ ಸರ್, ಮಾಡ್ತಾಳೆ ನಮ್ಮ ಅತ್ತಿಗೆ. ಹೌದಾ? ಅವಳಿಗೂ ಬರಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ ನಿಮ್ಮ ಪ್ರೋಗ್ರಾಮ್ಗೆ. ಅವಳು ಹಾಕಿದಾಳೆ, ಬರಬೇಕು ಅವಳು ಅನ್ಸುತ್ತೆ. ಮಿಲಿಟರಿ ಹೋಟ್ಲಲ್ಲಿ ಮಾಡಕ್ಕೆ ಧೈರ್ಯ ಇದೆ ಅಂತ ಅವ್ರಿಗೆ? ಹೌದು ಸರ್. ಕರ್ಕೊಂಬನ್ರಿ ಅವ್ರನ್ನ. ಕರ್ಕೊಂಡ್ ಬರ್ತೀವಿ ಸರ್. ಕರ್ಕೊಂಬನ್ರಿ. ಎಷ್ಟು ಜನ? 30-40 ಜನ ವಾರಕ್ಕೆ ರಿಜೆಕ್ಷನ್ ಆಗ್ತಾ ಇದಾರೆ. ನಾವು 1 ವರ್ಷದಿಂದ ಕಾದಿದ್ದೀವಿ ಸರ್ ನಿಮ್ಮ ಪ್ರೋಗ್ರಾಮ್ ಬರಕ್ಕೆ. ಅದಕ್ಕೆ ನೀವು ಬಂದಿರೋದು. 1 ವರ್ಷ ಕಾದಿರೋದಕ್ಕೆ ಇವಾಗ ನೀವು ಬಂದಿರೋದು. ಹೌದು ಸರ್. ಸುನೀತಾ, ಚಕ್ಕೆ ಲವಂಗ ಸರ್. ಚಕ್ಕೆ ಲವಂಗ ಅಲ್ಲೇ ತಗೊಳ್ರಿ, ನಿಜಲ್ರಿ. ಕಣ್ಣಿಗೆ ಬೇಕಾದಂಗೆ ಇಟ್ಟಿದ್ದೀವಿ. ತಗೊಳ್ಳಿ. ಏನು ಚಕ್ಕೆ, ಏನು ಲವಂಗ ಬೇಕು ತಗೊಳ್ಳಿ. ಏನು ಸುನೀತಾ ಅದು? ಲವಂಗ ಸರ್. ಹಾಕ್ರಿ. ಚೂರು ಚಕ್ಕೆ, 1-2 ಪೀಸು ಚಕ್ಕೆ. ಚೂರು ಫ್ರೈ ಆಗಲಿ ಸರ್. ನೆಕ್ಸ್ಟು ಚೂರು ಶುಂಠಿ. ಎಲ್ಲಿ ಹೋಗ್ತೀರಾ? ಶೇಖರ್ ಅವ್ರಿಗೆ ಯಾವತ್ತು ರಜಾ? ಅವ್ರಿಗೆ ಸ್ಯಾಟರ್ಡೇ ಸಂಡೇ ಸರ್. 2 ದಿನ ರಜಾನಾ? ಒಂದೊಂದ್ಸತಿ ಸ್ಯಾಟರ್ಡೇಸ್ ರಜಾ ಇರುತ್ತೆ, ಒಂದೊಂದ್ಸತಿ ಈಗ ಸಂಡೇಸ್. ಆಫೀಸ್ ಕೆಲಸನ ಅವ್ರದ್ದು? ಇಲ್ಲ ಸರ್, ಅಲ್ಲಿ Factory? ಟೀಮ್ ಮೆಂಬರ್ GL ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹೌದಾ? ಹೌದು ಸರ್. ಓಕೆ. ಎಲ್ಲಿ ಹೋಗ್ತೀರಿ ಬೇಜಾರಾದ್ರೆ? ಹೋಟೆಲ್ಗೆ ಹೋಗ್ತೀವಿ. ಯಾವ ಹೋಟ್ಲಿಗೆ ಹೋಗ್ತೀರಿ ಹೇಳಿ? ಮಿಲಿಟರಿ ಹೋಟ್ಲಿಗೆ ಹೋಗೋಕ್ಕಾಗಲ್ಲ ಸರ್. ಗೊತ್ತು, ಅದಕ್ಕೆ ನಾವು ಮಿಲಿಟರಿ ಹೋಟ್ಲ್ ಓಪನ್ ಮಾಡಿರೋದು. ಮಿಲಿಟರಿ ಹೋಟ್ಲಿಗೆ ಹೋಗೋಕ್ಕಾಗಲ್ಲ ಅಂತಾನೆ ನಾವು ಓಪನ್ ಮಾಡಿ ಯಾವ್ಯಾವ ಮಿಲಿಟರಿ ಹೋಟ್ಲಲ್ಲಿ ಏನೇನು ಮಾಡ್ತಾರೆ ಅಂತ ತೋರಿಸೋಂಥ ಪ್ರಯತ್ನ ಮಾಡ್ತಾ ಇದೀವಿ.
ಒಂಚೂರು ಕಾಯಿ ತುರಿ ಸ್ವಲ್ಪ ಹಾಕಿ. ಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ, 1-2 ಚಕ್ಕೆ, 4 ಲವಂಗ. ಜಾಸ್ತಿ ಆಗಿಲ್ವ ಮಸಾಲ? ಎಷ್ಟೆಲ್ಲ ಇದೆ ಒಳಗಡೆ? ಒಂದು ಅರ್ಧ ಕೆಜಿ ಇದೆ ಸರ್. ಅರ್ಧ ಕೆಜಿಗೆ ಇಷ್ಟೊಂದು ಮಸಾಲ ಹಾಕ್ತಾ ಇದ್ದೀರಾ? ತಲೆಗಿಂತ ಮಸಾಲ ಜಾಸ್ತಿ ಆಗ್ಬಿಡ್ತದೆ ಅಷ್ಟೇ. ಸಾಂಬಾರು ಜಾಸ್ತಿ ಆಗುತ್ತಲ್ಲ ಸರ್. ಮನೆಗೆ ತೊಗೊಳ್ಬೇಕು ನೀವು. ಯಾರು ಇಷ್ಟ ನಿಮ್ಮಲ್ಲಿ ಇದು? ಯಜಮಾನ್ರಿಗ, ಶೇಖರ್ ಅವ್ರಿಗ? ಎಲ್ಲರಿಗೂ ಇಷ್ಟ ಸರ್. ತೊಗೊಂಡೋಗಿ ಅವ್ರಿಗೂ ಸ್ವಲ್ಪ. ಸಾಕು ಸರ್, ಆಫ್ ಮಾಡಿ. ಅಪ್ಪ ಅಣ್ಣ. ಆಯ್ತು ಸರ್. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ರುಬ್ಕೋಬೇಕು. ರುಬ್ಕೊಳ್ಳಿ. ದೊಡ್ಡ ಮಿಕ್ಸಿ ತೊಗೊಳ್ಳಿ, ದೊಡ್ಡ ಜಾರ್. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಓಕೆ, ತಣ್ಣಗೆ ಆಗಿರ್ಬೋದಲ್ಲ. ಇದು ಯಾವ್ದ್ರ ಜೊತೆ ಚೆನ್ನಾಗಿದೆ ಸುನೀತಾ? ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಹಾಂ ಚಪಾತಿ, ಹಾಂ, ಇಡ್ಲಿ. ಇಡ್ಲಿ ಇಲ್ಲ, ಇಡ್ಲಿ ಅಷ್ಟು ಕಾಂಬಿನೇಷನ್ ಇಲ್ಲ ಸರ್. ಹೌದಾ? ಮುದ್ದೆ ಚೆನ್ನಾಗಿರುತ್ತೆ. ಭಾನುವಾರ ಬಂದ್ರೆ ಏನು ನಿಮ್ಮಲ್ಲಿ ಸ್ಪೆಷಲು? ನಾವು 2 ಥರ ಮಾಡ್ತೀವಿ ಸರ್ ಭಾನುವಾರ ಅಂದರೆ. 2 ಥರ? ಚಿಕನ್ ಫ್ರೈ, ಮಟನ್ ಸಾಂಬಾರು, ತಲೆ, ಬೋಟಿ ಅಯ್ಯೋ ಎಲ್ಲ ಮಾಡ್ತೀವಿ ಸರ್. ಹೌದೇನು? ಹೌದು ಸರ್. ವೆರಿ ಗುಡ್. ಸ್ವಲ್ಪ ಧನಿಯಾ ಪುಡಿ ಹಾಕಿ ಸರ್. ಧನಿಯಾ ಪುಡಿ, ಆಮೇಲೆ ಖಾರದ ಪುಡಿ. ನಮ್ಮ ಅತ್ತೆಯವ್ರಿಗೂ ನಿಮ್ಮ ಪ್ರೋಗ್ರಾಮ್ ಅಂದರೆ ತುಂಬ ಇಷ್ಟ ಸರ್. ಹೌದಾ? ಏನು ಇವತ್ತು ಎಂಥ ಖುಷಿ ಅಂದರೆ ಅವ್ರಿಗೆ, ನಮ್ಮ ಸೊಸೆನೇ ಬಂದ್ಬಿಟ್ಟಿದ್ದಾಳೆ ಅಡುಗೆ ಮಾಡೋಕ್ಕೆ ಅನ್ನೋ ಖುಷಿ ಅವ್ರಿಗೆ. ನಮ್ಮ ಖುಷಿ ಬಿಡಿ, ನಿಮ್ಮ ಖುಷಿ ನೋಡ್ಕೊಳ್ಳಿ ನಾಳೆಯಿಂದ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ನಡೆಸ್ಕೊಡ್ತೀರಾ ಸರ್ ನೀವು? ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡೋದ್ರಿ. ಈ ಥರ ತಲೆ ಮಾಂಸ ಎಲ್ಲ ತಂದು ಮಾಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ನಡೆಸ್ಕೊಡ್ತೀವಿ ನಾವು. ಸ್ವಲ್ಪ ಆಯಿಲ್ ಹಾಕಿ ಸರ್. ಹಾಕೋಣ. ಟೊಮೆಟೊ ಹಾಕೊಳ್ತಾ ಇದ್ದೀನಿ ರುಬ್ಬಕ್ಕೆ. ರುಬ್ಬೇಕಾದ್ರೆ ಟೊಮೆಟೊ ಹಾಕೊಂಡ್ಬಿಡ್ತಾ ಇದ್ದೀರಾ? ಹೌದು ಸರ್. ಅದ್ರ ಜೊತೆಗೇನೆ ಹೌದೌದು. ಹಾಕೊಳ್ರಿ, ಮಜಾ ಹೊಡಿರಿ. ಎಂಡೂರ ಓಮೋ ಪ್ರಿನ್ಸಸ್ ಅವರ ಕುಕ್ಕರ್ನ ಇಟ್ಟಾಗಿದೆ. ಎಣ್ಣೆ ಹಾಕಾಗಿದೆ. ಏನು ಹಾಕೋಬೇಕು? ಹಾಕೊಳ್ಳಿ. ಈರುಳ್ಳಿ ಹಾಕ್ಬೇಕು ಸರ್. ಹಾಕಿ ಮೇಡಮ್. ರುಬ್ಬಕ್ಕೂ ಹಾಕೊಂಡಿದ್ದೀರಾ, ಇಲ್ಲಿ ಫ್ರೈಗೂ ಹಾಕ್ತಾ ಇದ್ದೀರಾ? ಸ್ವಲ್ಪ ಹಾಕ್ಬೇಕು. ಓಕೆ. ಇನ್ನೇನು ಸಮಾಚಾರ? ಹೆಂಗಿದೆ? ಹೇಳ್ಬೇಕು ಸರ್ ನೀವೇ. ಆರಾಮಾಗಿ ನಡೀತದೆ ಜೀವನ ಎಲ್ಲನೂ? ಹೌದು ಸರ್. ಅವ್ರಿಗೆ ಅಡುಗೆ ಮಾಡಿ ಕಳಿಸ್ತೀರಾ ಅಥವಾ ಊಟಕ್ಕೆ? ಇಲ್ಲ, ಕಂಪ್ನಿಲೇ ಇಲ್ಲ ಸರ್ ಅವ್ರಿಗೆ. ಅಲ್ಲೇ ಎಲ್ಲನೂ? ನೈಟ್ ಶಿಫ್ಟ್, ಸೆಕೆಂಡ್ ಶಿಫ್ಟಲ್ಲಿ ಬಂದರೆ ಬೆಳಗ್ಗೆ ತಿಂಡಿ. ಶಿಫ್ಟ್ ಉಂಟಾ ಅವ್ರಿಗೆ? ಈಗಿಲ್ಲ ಸರ್, ಫಸ್ಟ್ ಇತ್ತು. ಫಸ್ಟ್ ನೈಟ್ ಶಿಫ್ಟ್ ಇತ್ತಾ? ಇವಾಗಿಲ್ಲ. ಸೆಕೆಂಡ್ ಶಿಫ್ಟ್ ಮಾತ್ರ ಹೋಗ್ತಾರೆ, 12:30ಗೆ ಬರ್ತಾರೆ. ಓಕೆ. ಸೆಕೆಂಡ್ ಶಿಫ್ಟ್ ಹೋದ್ರೆ ಎಷ್ಟು ಗಂಟೆಗೆ ಹೋಗೋದು ಅವರು? ಮಧ್ಯಾಹ್ನ ಹೋಗ್ತಾರೆ ಸರ್. ಫಸ್ಟ್ ಡ್ರಾಪ್ ಅವರೇ ಇರಬೇಕು. ಮೊದಲನೇ ಮನೆ ಅವ್ರದೇ ಸಿಕ್ಕೋದು. ಯಾಕಂದ್ರೆ ಬಿಡದಿಯಿಂದ ಫಸ್ಟ್ ಅವ್ರದೇ ತಾನೇ ಸಿಗೋದು. ಪಾಪ ದೂರದಲ್ಲಿ ಇರೋ ಕತೆ ಹೇಳಿ. ನಮ್ಮ ಮನೆಯವ್ರು ನಾವು ಯಾರು ಮನೇಲಿಲ್ಲ ಅಂದರೆ ಫಸ್ಟ್ ಹೋಗೋದೇ ಮಿಲ್ಟ್ರಿ ಹೋಟ್ಲಿಗೆ ಊಟಕ್ಕೆ. ಇನ್ನೇನ್ ಮಾಡ್ತಾರೆ? ಬೇರೆ ಕಡೆ ದೊಡ್ಡ ಹೋಟ್ಲು, ಐ-5 ಹೋಟ್ಲಿಗೆಲ್ಲ ಹೋಗಕ್ಕೆ ಇಷ್ಟನೇ ಪಡಲ್ಲ ಅವರು. ಮಿಲ್ಟ್ರಿ ಹೋಟ್ಲಿಗೆ ಹೋದ, ಮುದ್ದೆ ತಗೊಂಡ, ಅರ್ಧ ಹಾಫ್ ರೈಸ್ ತಗೊಂಡ, ತಲೆ ಮಾಂಸ ಅರ್ಧ ಬೋಟಿ ತಗೊಂಡ. ಫ್ರೈ, ಅದು ಮಜಾ. ಆ ಥರನೇ ಅವರು. ಅದು ರೀ ಮಜಾ. 4 ವಿಷಲ್ ಕೂಗಿಸ್ಕೊಂಡಿರುವಂತ ತಲೆ ಮಾಂಸ, ಬೋನ್ಲೆಸ್ ವಿತ್ ಬೋನಾ? ವಿತ್ ಬೋನ್ ಸರ್. ಹಾಕ್ರಿ. ನಾಲ್ಕು ವಿಷಲ್ ಕೂಗಿಸ್ಕೊಂಡಿದೀವಿ. ಒಂದು 2 ವಿಷಲ್ ಕೂಗಿದ್ರೆ ಹುಡ್ಕೋಬೇಕು ತಲೆಯಲ್ಲಿದೆ ಮಾಂಸಲ್ಲಿದೆ ಅಂತ. ರುಬ್ಬಿರೋ ಅಂತ ಮಸಾಲ, ಉರಿದು ರುಬ್ಬಿರೋ ಅಂತ ಮಸಾಲ ಹಾಕೊಡ್ರಿ. ಸ್ವಲ್ಪ ನೀರು ಹಾಕೊಳ್ಳಿ. ಸ್ಟಾಕೇ ಹಾಕೊಳ್ಳಿ. ನೀರೇನಕ್ಕೆ ಹಾಕ್ತೀರಾ? ಆ ಸ್ಟಾಕ್ ಇದೆಯಲ್ಲ, ಹಾಂ ಕರೆಕ್ಟ್. ಯಾವಾಗಲೂ ಮಾಂಸ ಬೇಯಿಸಿರೋಂಥ ನೀರನ್ನೇ ಹಾಕ್ಕೊಂಡ್ರೆ ಹೊರ್ತು ರುಚಿ ಜಾಸ್ತಿ ಇರುತ್ತೆ. ಹಾಕೊಳ್ಳಿ ಮೇಡಮ್. ಓಕೆ. ಇನ್ನೂ ಬೇಕು ಅನ್ಸಿದ್ರೆ ನೀರು ತಲೆ ಸರ್ ಸ್ವಲ್ಪ ನೀರಾಗೆ ಇರಬೇಕು. ತಲೆ ಸಾರು ನೀರಾಗಿರ್ಬೇಕು. ಓಕೆ. ನಮ್ಮ ಹೋಟ್ಲು ಸ್ವಲ್ಪ ಗಟ್ಟಿ ಗೊಜ್ಜೆ. ಇನ್ನೇನು ಹಾಕ್ತೀರಿ? ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಸರ್. ತೊಗೊಳ್ಳಿ, ಅರಿಶಿನ ಪುಡಿ ಅಲ್ಲೇ ಇದೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಕಲ್ಲುಪ್ಪು ಬೇಕಾ? ಏನು ಉಪ್ಪು ಬೇಕು ನಿಮಗೆ? ಹರಳುಪ್ಪು ಬೇಕು ಸರ್. ಕಲ್ಲು ತೊಗೊಳ್ಳಿ, ಅಲ್ಲೇ ಇದೆ. ಸುನೀತಾ, ನಾವೆಲ್ಲ ತರ್ಸಿಟ್ಟಿರ್ತೀವಿ, ಈ ಥರ ಎಲ್ಲ ಕೇಳ್ತೀರಾ ಅಂತ ನಾವು. ಯಾವುದು ಬಿಡೋ ಸೀನೆ ಇಲ್ಲ. ಇದು ಮುರಳಿ ಮಿಲ್ಟ್ರಿ ಹೋಟ್ಲು. ಹಾಕಿ. ಇದು ಬ್ರೈನ್ ಹಾಕಿ. ಬ್ರೈನ್ ನೀವೇ ಹಾಕ್ಬಿಡ್ತೀರಾ? ಹಾಂ ಸರ್. ಇಲ್ಲಿವರೆಗೂ ಓಕೆ. ಇದು ಯಾಕೆ ಅಂತ ಗೊತ್ತಿಲ್ಲ. ಇದು ಹಾಕ್ಬಿಟ್ಟು ಕೂಗಿಸ್ಬಿಡ ಸರ್ ಅಷ್ಟೇ. ಅಷ್ಟೇನಾ? ಏನಾಗಲ್ಲ. ಚೆನ್ನಾಗಿರುತ್ತಾ? ಸೂಪರ್ ಆಗಿರುತ್ತೆ. ನನಗಂತೂ ಈ ಟೇಸ್ಟ್ ಗೊತ್ತಿಲ್ಲ. ನಮ್ಮ ಮಿಲ್ಟ್ರಿ ಹೋಟೆಲ್ ಈ ತರ ಎಲ್ಲ ಮಾಡಲ್ಲ. ಹಾಕೊಳ್ಳಿ. ಬ್ರೈನ್ ಹಾಕಿದ್ಮೇಲೆ ಕದಡಬಾರ್ದು ಸರ್. ಸರ್ ಬ್ರೈನ್ ಹಾಕಿದ್ಮೇಲೆ ಕದಡಬಾರ್ದು. ಇವಾಗ ಕದಡ್ಬಿಡ್ಲಾ? ಬೇಡ ಸರ್. ಎಷ್ಟು ಒಂದೇ ಒಂದು ತಂದಿದ್ದೀರಾ? ಸಾಕು ಸರ್. ಸಾಕಾ? ಹಿಂಗೆ ಇರ್ಬೇಕಲ್ಲ? ಕದಲ್ಬಾರ್ದು. ಕದಲಿದ್ರೆ ಕರ್ಗೋ ಬಿಡುತ್ತೆ ಅಂತ ಅವರು. ಮುಚ್ಬೋಣ? ಹಾಂ ಸರ್. ಎಷ್ಟು ವಿಷಲ್ಲು? ಒಂದು 3 ವಿಷಲ್. 5 ವಿಷಲ್ ಕೂಗ್ಸಿದೀನಿ ಅಂದ್ರಲ್ರಿ? ಒಂದು 2 ವಿಷಲ್ ಹಾಕ್ಸಿ ಸರ್. ಸರ್ ಸಾಕಂತ ಮುಚ್ಬಿಡ್ಲಾ? ಹಾಂ ಸರ್. ಎಲ್ಲ ಹಾಕಿದ್ರೆ ಜ್ಞಾಪಿಸ್ಕೊಳ್ರಿ. ಎಲ್ಲ ಹಾಕಿ. ನಿಮ್ಮ ಅಮ್ಮ ಬಂದವ್ರು ಕೇಳ್ರಿ. ಇಲ್ಲ ಸರ್, ಎಲ್ಲ ಹಾಕಿ. ನಮ್ಮ ಅತ್ತೆ ಹೇಳ್ಕೊಟ್ಟಿ ಸರ್ ಇದು. ನಿಮ್ಮ ಅಮ್ಮಂದಲ್ವಾ? ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ನಿಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರಾ ಅತ್ತೆನಾ? ಇಬ್ರು ಚೆನ್ನಾಗಿ ಮಾಡ್ತಾರೆ ಸರ್. ನಿಜ ಹೇಳ್ರಿ. ಇಲ್ಲ ಸರ್, ಇಬ್ರು. ಮಿಲಿಟರಿ ಹೋಟೆಲ್ ಸುಳ್ಳು ಹೇಳಂಗಿಲ್ಲ. ನಮ್ಮಮ್ಮ ಹೊಸ ರೆಸಿಪೀಸ್ ಮಾಡ್ತಾರೆ. ಓ, ಲೇಟೆಸ್ಟ್. ವೆರಿ ಗುಡ್. ಆಮೇಲೆ ನಮ್ಮ ಅತ್ತೆ ಹಳೇದೆ ಬೋಟಿ. ನಿಮ್ಮ ಅತ್ತೆಯವರ? ಅವ್ರನ್ನೇ ಕರೆಸ್ತಾ ಇದ್ದೆ. ಕರ್ಸಿ ಸರ್, ಅವರು ಒಂದು 6 ಬರ್ತಾರೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುನೀತಾ ಬಂದಿದ್ದಾರೆ. ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ ತಲೆ ಮಾಂಸ ಮತ್ತು ಬ್ರೈನಿನ ಒಂದು ಸಾರನ್ನ ಮಾಡಿ ಕೊಡ್ತಾ ಇದ್ದಾರೆ. ಅದನ್ನ ನೋಡಿ ಮುರಳಿ
ನಮ್ಮಲ್ಲಿ ಇದಕ್ಕೆಲ್ಲ ತುಂಬ ಫೇಮಸ್ಸು ನಾವು ಅಂತ ಹೇಳಿದ್ದಾರೆ. ಏನಾಗಿದೆ? ಚೆನ್ನಾಗಾಗಿದೆ ಸರ್ ಎಲ್ಲ. ಚೆನ್ನಾಗಿದೆ. ನೀವು ನೋಡ್ಬಿಟ್ಟು ನನ್ನ ಮುಖ ನೋಡಿದ್ರೆ ನಾನು ಭಯ ಬಿದ್ಬಿಟ್ಟೆ, ಏನಪ್ಪ ಆಯ್ತು ತಲೆಗೆ ಅಂತ. ಕರೆಕ್ಟಾಗಿ ಬಂದಿದ್ಯಾ? ಹ್ಞೂ ಸರ್. ನಿಮ್ಮಲ್ಲಿ ಹಿಂಗೆ ಬರೋದ ತಲೆ? ಹೌದು ಸರ್. ಇದೇ ಥರನೇ ಇದೆಯಾ ತಲೆ? ಓಕೆ ತೊಳಿ. ಹೆಂಗಿದೆ ಮಿಲ್ಟ್ರಿ ಹೋಟ್ಲು ಸೌಟು? ಚೆನ್ನಾಗಿದೆ ಸರ್. ಒಂದೇ ಸೌಟ್ ಮಟನ್ ಹಾಕ್ರೆ ಎರಡನೇ ಸರಿ ಕೇಳಂಗಿಲ್ಲ ಯಾರು. ನೀವೆಲ್ಲ ತಂದಿರೋದು ಒಂದು ಸೌಟ್ ಅಷ್ಟೇನೆ. ನೀವು ಯಜಮಾನ್ ಏನು ಹೇಳಿದ್ರು, ಇದನ್ನೇ ಮಾಡು ಸುನೀತಾ ನೀನು ಅಂತ ಹೇಳಿದ್ರಾ? ಹೌದು ಸರ್, ನಾನ್ ವೆಜ್ಜೇ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ವೆಜ್ ಮಾಡ್ಸಕ್ಕೆ ನಿಮ್ಗೆ ಕರ್ಸ್ತಿದ್ವಾ? ಒಳ್ಳೆ ಕತೆ ಆಯ್ತಲ್ಲ. ಈಗ ಫಸ್ಟ್ ಮಾಂಸ ಎಲ್ಲ ಹಾಕ್ಬಿಡಿ, ಎಲ್ಲ ಹಾಕ್ಬಿಡಿ. ನೀವು ಮನೆಗೆ ತೊಗೊಂಡೋಗೋ ಪ್ರಾಣಿ ಏನಾರ ಉಂಟಾ? ಇಲ್ಲ ಸರ್. ಮತ್ತೆ ಹಾಕಿದ್ದೆ ನಿಮಗೆ ಕೊಡೋಣ ಅಂತ. ನನಗೆ ಕೊಡದೇ ಇರೋ ಪರಲ್ಲ, ತೋರಿಸಿದ್ರೆ ಸಾಕು ನೀವು. ತಲೆ ಮಟನ್ ಗ್ರೇವಿ ರೆಡಿ ಸರ್. ತಲೆ ಮಟನ್ ಗ್ರೇವಿ ಒಂಥರ ಇಂಗ್ಲೀಷಲ್ಲಿ ಬೇರೆ. ತಲೆ ಮಾಂಸ ಸಾರು ಚೆನ್ನಾಗಿರ್ತೀನಿ ಸರ್, ಸಿಕ್ಕವಡೆ ಚೆನ್ನಾಗಿ ಮಾಡಿದ್ದೀನಿ ಸಾರ್ ಅಂತ. ಓಕೆ ಬನ್ನಿ. ತುಂಬಾ ಸೆಕೆ ಅಲ್ಲ? ಹೌದು ಸರ್. ಅಬ್ಬಬ್ಬಬ್ಬ ಸಾಕಾಗ್ಬಿಟ್ಟಿದೆ. ಈ ಸೆಕೆನಲ್ಲೂ ಈ ಮಾಂಸಗಳೆಲ್ಲ ತಿನ್ಕೊಂಡು ಕುತ್ಕೊಂಡ್ಬಿಟ್ರೆ ಸಾಕಾಗೋಗ್ಬಿಡುತ್ತೆ, ಸುಸ್ತಾಗ್ಬಿಡ್ತೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುನೀತಾ ಬಂದಿದ್ದಾರೆ. ಮಿಲ್ಟ್ರಿ ಹೋಟ್ಲಲ್ಲಿ ಅಡುಗೆ ಮಾಡಿದ್ದಾರೆ. ಮಿಲ್ಟ್ರಿ ಹೋಟ್ಲಿಗೆ ತಲೆ ಮಾಂಸ ಮಾಡ್ಕೊಟ್ಬಿಟ್ಟಿದ್ದಾರೆ. ನಮ್ಮ ಹೋಟ್ಲ ನೋಡಿದ್ದೀರಾ ತಲೆ ಮಾಂಸ ಎಷ್ಟು ಅಂತ ನೋಡಿ. ಇಲ್ಲಿ 75 ರೂಪಾಯಿ ಸರ್. 75 ರೂಪೀಸ್ ತಲೆ ಮಾಂಸ. ಇಲ್ಲಿ 2 ಪ್ಲೇಟ್ ಇದೆ, 150 ರೂಪಾಯಿ ತಲೆ ಮಾಂಸ. ಬ್ರೈನ್ ಬೇರೆ ಒಂದು 225 ರೂಪಾಯಿ. ಓಕೆ, ತಗೊಂಬರ ಇಲ್ಲೇ ಎಲ್ಲ ತಗೊಂಬರ. ಎಲ್ಲ ಸರಿನೂ ಹೇಳ್ಬೇಕಲ್ರೋ, ಸ್ವಂತ ಬುದ್ಧಿ ಕಲಿರೋ. ಹೋಟ್ಲ್ ಓಪನ್ ಮಾಡೋವಲ್ಲಿ 6 ತಿಂಗಳಾಯ್ತು. ಇಡ್ರೋ ಇಲ್ಲಿ. ಯಾರೋ ಇಲ್ಲೇ ತಂದಿದ್ದು ಮ್ಯಾಪ್ ಎಲ್ಲ ಕಾಣ್ತಾ ಇತ್ತಿದ್ರು ಒಳಗಡೆ. ಮಿಸ್ ಆಗ್ಬಿಟ್ಟಿತ್ತು. ನಮ್ಮನ್ನೇ ಮಿಸ್ ಮಾಡ್ಬಿಡ್ತೀರಾ ಅಷ್ಟೇ. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಯಜಮಾನ್ರೆ ಹೋಗಿ ಮಟನ್ ಎಲ್ಲ ತಂದ್ಕೊಡ್ತಾರಾ? ಹೌದು ಸರ್, ಅವರೇ ತರೋದಲ್ಲ. ಬ್ರೈನ್ ಹಿಂಗೆ ಸಾಕಾ? ಹಾಕೊಳ್ಳಿ ಸರ್. ಅಯ್ಯೋ, ಅಷ್ಟೊಂದೆಲ್ಲ ತಿನ್ನಕ್ಕಾಗಲ್ರಿ. ಟೇಸ್ಟ್ ಮಾಡೋದಾ? ಮಾಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ತಲೆ ಮಾಂಸ, ಒಳ್ಳೆ ಬ್ರೈನು, ಅದ್ರ ಪಕ್ಕ ಬಿಸಿ ಬಿಸಿ ಅನ್ನ, ಪಕ್ಕದಲ್ಲಿ 1-2 ಈರುಳ್ಳಿ, 1 ಮೆಣಸಿನ್ಕಾಯಿ, ಮೇಲ್ಗಡೆ ಇಟ್ಕೊಳಕ್ಕೆ ನಿಂಬೆಹಣ್ಣು. ಇಷ್ಟಿದ್ರೆ ಇನ್ನೇನ್ ಬೇಕ್ರಿ ಮನುಷ್ಯನಿಗೆ? ಮುದ್ದೆ ಇರಬೇಕು ಸರ್, ಚೆನ್ನಾಗಿರುತ್ತೆ. ಮುದ್ದೆ ಇರಬೇಕು. ಏನ್ ಮಾಡೋದು? ನೀವು ಮದ್ದೆ ಹೇಳಿದ್ರೆ ಇಟ್ಟಿರೋರು, ನೀವೇನು ಹೇಳಿಲ್ಲ. ಉಪ್ಪು ಜಾಸ್ತಿ ಆಯ್ತಾ ಸರ್? ಉಪ್ಪು ಒಳ್ಳೆ ಟೇಸ್ಟ್ ಇದೆ. ಹೌದಾ ಸರ್? ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಟೇಸ್ಟ್ ಆಗಿದೆ. ಮಗಳಿಗೆ ಇಷ್ಟನಾ? ತಿಂತಾಳ? ಮಗಳು ಬರೀ ಕಬಾಬ್ ಜಾಸ್ತಿ ತಿನ್ನೋದು ಸರ್ ಅವಳು. ಚೆನ್ನಾಗಿದೆ. ಥ್ಯಾಂಕ್ ಯು. ಅದೇ ಸ್ವಲ್ಪ ಎಲ್ಲ ಉಪ್ಪನ್ನ ಜಾಸ್ತಿ ಆಗ್ತಾಗಿದೆ. ಅದೇನಿಲ್ಲ, ಸ್ವಲ್ಪ ಕಡೆ. ಯಾಕಂದ್ರೆ ಮಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀರಿ, ಹೌದೌದು. ನಾವೆಲ್ಲ ಸ್ವಲ್ಪ ಕಡಿಮೆ ತಂದ್ಬಿಡ್ತೀವಿ. ಹೌದು. ಅದರಿಂದ ಅದು ಅದೇನು ಉಪ್ಪು ಖಾರ ಜಾಸ್ತಿ ಆಗೋದ್ರಿಂದ ಏನು ಸರಿ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ. ಬಾಯಿ ಚಪ್ಪಿಸ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಅನ್ನ, ಪಾರಿಸ್ತಾ ಇರೋರು ಮಜಾನೇ ಬೇರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಳ್ಳೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಐಡಿಯಾ ಇದು. ಅದಕ್ಕೇನು ಸಪ್ರೇಟಾಗಿ ಮಾಡೋದೇ ಬೇಡ, ಒಂದು ಸಾರೊಳಗೆ ಹಾಕ್ಬಿಟ್ರೆ ಸಾಕು ಅಂತ ಹೇಳಿ ಹಾಕ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಬ್ರೈನ್ ತಿನ್ನಕ್ಕೆ ಜಾಸ್ತಿ, ಅದಕ್ಕೆ ಆ ಥರನೇ ಹಾಕ್ಬಿಟ್ರೆ ಮಕ್ಕಳಿಗೂ ಟೇಸ್ಟಿ ಆಗಿರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅಡುಗೆ ಮಾಡಿ ತೋರಿಸಿದ್ದಾರೆ. ತಲೆ ಮಾಂಸ ಸಾರು ಹಿಂಗೆ ಇರಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮಸಾಲೆ ಇಟ್ಟಿದ್ದಾರೆ, ಅಷ್ಟೇ ನೀರಾಗಿರಬೇಕು ಸಾರು, ಜಾಸ್ತಿ ಗಟ್ಟಿಯಾಗಿರಬಾರ್ದು. ಅದ್ರ ಮೇಲೊಂದು ಬ್ರೈನ್ ಬೇರೆ ಹಾಕಿದ್ದಾರೆ, ಅದು ವಿಶೇಷ. ನಾನೆಲ್ಲೂ ನೋಡಿಲ್ಲ ಅದನ್ನ. ಒಂದು ಹೊಸ ವಿಧಾನ. ಥ್ಯಾಂಕ್ ಯು ಸುನೀತಾ ಅವರೇ. ಏನು ಮಗಳ ಹೆಸರು ಅಂತ ಹೇಳಿದ್ರಿ? ಸಿಂಚನ ಸರ್. ಸಿಂಚನ. ಎಷ್ಟನೇ ಕ್ಲಾಸು? 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಮಗಳು. ಮಗಳನ್ನು ಕರ್ಕೊಂಡು ಬಂದಿದ್ದಾರೆ. ಇವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧವಾದ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೂರ ಓಂ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾರೆ. ಇದು ಕೂಡ ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಿ? ನಮ್ಮಲ್ಲಿ 6 ಜನ ಸರ್. 6 ಅಂದರೆ ಹೆಚ್ಚು ಕಡಿಮೆ 2 ತಿಂಗಳು ನಿಮ್ಮ ಮನೆಗೆ ಬರುತ್ತೆ. ಮಸಾಲ ಪುಡಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅಪ್ಪನ ಕರ್ಕೊಂಡೋಗಿ ಏನು ಬೇಕಾದ್ರೆ ತಗೊಂಬಾ. ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇವರ ಶೋರೂಮ್ ಇದೆ, ಇದು ನಿಮಗೋಸ್ಕರ. ಜೊತೆಗೆ ಒಂದು ಬೆಳ್ಳಿ ಗಣೇಶ ಫಸ್ಟ್ ಕ್ಲಾಸಲ್ಲಿ ಪಾಸ್ ಹಾಕಿ ಈ ವರ್ಷ 80% ಮೇಲೆ ಬರುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ. 30 ಸೆಕೆಂಡಲ್ಲಿ ಅದ್ಭುತವಾಗಿರುವಂತಹ ರಸಮ್ಮು ತಯಾರಾಗುತ್ತೆ. ಜೊತೆಗೆ ಓದ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಒಗ್ಗರಣೆ ಡಬ್ಬಿ ಭಾಗ 2, ಅದ್ಭುತವಾದಂತಹ ನಾನ್ ವೆಜ್ ರೆಸಿಪಿಯ ಪುಸ್ತಕ. 1 ಲಕ್ಷಕ್ಕಿಂತ ಹೆಚ್ಚು ರೆಸಿಪಿ ಪುಸ್ತಕ ಖಾಲಿಯಾಗಿರುವ ಅಂತ ಏಕೈಕ ರೆಸಿಪಿ ಪುಸ್ತಕ ನಮ್ಮ ಒಗ್ಗರಣೆ ಡಬ್ಬಿ ಭಾಗ 2 ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬೈ. ಥ್ಯಾಂಕ್ ಯು. ಬೈ. ಸ್ವಲ್ಪ ಉಪ್ಪು ಜಾಸ್ತಿ ಅಷ್ಟೇ.
ನೀರು ಕುಡಿತಾ ಇರಬೇಕು ಅನ್ಸತ್ತೆ. ಬಟ್ ಓವರಾಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮಸಾಲ, ಒಳ್ಳೆ ಬ್ರೈನು, ಒಳ್ಳೆ ತಲೆ ಮಾಂಸ. ನೀವು ನೋಡ್ಕೊಳ್ತೀರಾ, ಇವತ್ತೇ ಮಾಡ್ಕೊಳ್ತೀರಾ. ತಲೆ ಮಾಂಸ ಸಾರು ಮಾಡುವ ವಿಧಾನ: ಪ್ಯಾನಿಗೆ ಎಣ್ಣೆ, ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿದು ಲವಂಗ, ಚಕ್ಕೆ, ಶುಂಠಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ. ಇದಕ್ಕೆ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಟೊಮೊಟೊ, ನೀರು ಹಾಕಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಬೇಯಿಸಿಕೊಂಡ ತಲೆ ಮಾಂಸ, ಫ್ರೈ ಮಾಡಿ ಹುರಿದುಕೊಂಡ ಮಸಾಲ, ಮಾಂಸ ಬೇಯಿಸಿಕೊಂಡ ನೀರು, ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ. ಇದಕ್ಕೆ ಬ್ರೈನ್ ಹಾಕಿ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಯಿಸಿದರೆ ತಲೆ ಮಾಂಸ ಸಾರು ನಿಮ್ಮನ್ನೆಲ್ಲೋ ರೆಡಿ. ಏನು ನಿಮ್ಮಳ್ಳಿ ಸ್ಪೆಷಲು? ಯಾರನ್ನು ಕರೆಸ್ತಾ ಇದ್ದೀರಾ? ಕಳೆದ ಭಾನುವಾರ ನಮ್ಮ ರಮೇಶ್ ಅವ್ರನ್ನ ಕರೆಸಿದ್ವಿ. ಅದೇ ರೀ, ಅಡಿಗೆ ಕಾಂಟ್ರಾಕ್ಟ್ರು ನಂದಿನಿಲೇ ಹುಟ್ಲಿದಾರಲ್ಲ, 25 ವರ್ಷದಿಂದ ಕಾಂಟ್ರಾಕ್ಟರ್ ಅವರು. ವೆಜ್ಜು ಮಾಡ್ತಾರೆ, ನಾನ್ ವೆಜ್ಜು ಮಾಡ್ತಾರೆ, 1000 ಜನಕ್ಕೆ ಅಡುಗೆನ ಮಾಡಿದ್ದಾರೆ. ಸರ್ ಎರಡರಲ್ಲೂ ಸ್ಪೆಷಲಿಸ್ಟು ಅಂತ ಹೇಳಿದ್ರು. ಲಾಸ್ಟ್ ಟೈಮು ಚಿಕನ್ ರಾಜ ಅಂತ ಅವ್ರು ಮಾಡಿಸಿದ್ವಿ. ಸಿಕ್ಕಾಪಟ್ಟೆ ಜನ ಕೇಳಿದ್ರು, ಹೆಂಗಿದೆ ಚಿಕನ್ ರಾಜ, ತುಂಬ ಚೆನ್ನಾಗಿತ್ತು ಅಂತ. ಮತ್ತೆ ಈ ವಾರ ಬಂದಿದ್ದಾರೆ. ರಮೇಶ್ ಅವ್ರನ್ನ ಕರೆಸ್ತಾ ಇದ್ದೀವಿ. ರಮೇಶ್ ಕ್ಯಾಟ್ರಿಂಗ್ ಸರ್ವಿಸಸ್, ನಂದಿನಿ ಲೇಔಟ್, ಮಹಾಲಕ್ಷ್ಮಿ ಲೇಔಟ್ ಹತ್ರ ಬೆಂಗಳೂರಲ್ಲೇ ಇದ್ದಾರೆ. ಅವ್ರನ್ನ ಕರೆಸಿ ಇವತ್ತೊಂದು ಅದ್ಭುತವಾದಂಥ ಅಡುಗೆನ ಮಾಡಿಸ್ತಾ ಇದ್ದೀವಿ. ರಮೇಶ್ ಬನ್ನಿ ಸರ್. ಆರಾಮ? ಆರಾಮ್ ಸರ್. ರಮೇಶ್ ಅವ್ರು ನೋಡೋದೇ ಒಂದು ಖುಷಿ. ಬನ್ನಿ ರಮೇಶ್. ಮತ್ತೆ ಏನು ಮಾಡ್ತಾ ಇದ್ದೀರಿ ಇವತ್ತು? ಚಿಕನ್ ಕಡಾಯಿ ಸರ್. ಚಿಕನ್ ಕಡಾಯಿ. ಕಡಾಯಿ ಮದುವೆಗಳಲ್ಲಿ ಮದುವೆಗಳಲ್ಲಿ ಎಲ್ಲ ಹೊಸದಲ್ಲಿ ಮಾಡ್ತೀವಿ. ಮಾಡ್ತೀರಲ್ಲ, ಚೆನ್ನಾಗಿರುತ್ತೆ ಚಿಕನ್ ಕಡಾಯಿ. ಚೆನ್ನಾಗಿರ್ತದೆ. ಯಾವ್ದ್ರ ಜೊತೆ ಕಾಂಬಿನೇಷನ್ ರಮೇಶ್ ಅದು? ಸರ್ ಯಾವ್ದು ಬೇಕಾದ್ರೆ ತಿನ್ಬೋದು. ಚಪಾತಿ, ಹಾ. ಬಿಳಿ ಹೋಳಿಗೆ, ಹಾ, ಪೂರಿ, ಬಿಳಿ ಹೋಳಿಗೆ. ಚೆನ್ನಾಗಿ ಪುಟಾರ, ಹಾ ಹಾ. ಅದಕ್ಕೆಲ್ಲ ತಿನ್ಬೋದು. ಚಿಕನ್ ಕಡಾಯಿ ಇದು ಬೋನ್ಲೆಸ್ಸಾ? ಬೋನ್ ಇರೋದೆ. ಬೋನ್ ಇರೋದೇನಾ? ಬೋನ್ ಇರೋದೆ. 25 ವರ್ಷದಿಂದ ಮಾಡ್ತಾ ಇದ್ದೀರಾ, ತುಂಬಾ ಜನಕ್ಕೆ ಮಾಡಿ ಬಡಿಸ್ಬಿಟ್ಟಿದ್ದೀರಾ. ಮಾಡಿಸ್ಬಿಟ್ಟಿದ್ದೀವಿ. ಒಳ್ಳೆ ಅಡಿಗೆ ಕಾಂಟ್ರಾಕ್ಟ್ರು. ಒಂದ್ಸರಿ ಕೊಟ್ಟು ನೋಡಿ ಸರ್, ನಮ್ಮ ಟೇಸ್ಟ್ ತಿನ್ನೋಡಿ ಸರ್. ನೀವು ತಿಂದಿಲ್ಲ ಅದಕ್ಕೆ ನಮ್ಮನ್ನು ಕರ್ಸಿಲ್ಲ ಅಂತ ಇದ್ರು. ಇವತ್ತು ಕಳೆದ ವಾರ ಕರ್ಸಿದ್ವಿ, ಮತ್ತೆ ಇವತ್ತು ಕರ್ಸ್ಕೊಂಡಿದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಕೈ ರುಚಿ ಚೆನ್ನಾಗಿದೆ ಅಂತ. ಓಕೆ, ಶುರು ಮಾಡೋಣ. ಚಿಕನ್ ಕಡಾಯಿ ಮಾಡೋಕ್ಕೆ ಏನೇನು ತಂದಿದ್ದೀರಾ ಮಿಸ್ಟರ್ ರಮೇಶ್? ಚಿಕನ್ ಕಡಾಯಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಅರಿಶಿನ, ಅಚ್ಚಿಕಾರದ ಪುಡಿ, ಗರಂ ಮಸಾಲ, ಟೊಮೊಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಕಾಳು ಮೆಣಸಿನ ಪುಡಿ, ಕಲ್ಲುಪ್ಪು, ಉಪ್ಪು, ಎಣ್ಣೆ. ಚಿಕನ್ ಕಡಾಯಿ ಚಿಕನ್ ಏನ್ ಬೇಕಾದ್ರೆ ಅನ್ಕೋಬಹುದು. ರೊಟ್ಟಿಗೆ, ನಾನ್ಗೆ, ಪರೋಟಾಗೆ, ಬಿಳಿ ಹೋಳಿಗೆಗೆ ತಿಂದ್ರೆ ಮರೆಯಕ್ಕೆ ಚಾನ್ಸೇ ಇಲ್ಲ ಅಂತಂದ್ರೆ ಮುರಳಿ ಮಿಲ್ಟ್ರಿ ಹೋಟೆಲ್ಗೆ ಬಂದಿದ್ದಾರೆ. ರಮೇಶ್ ಕ್ಯಾಟ್ರಿಂಗ್ ಇಂದ ಮಿಸ್ಟರ್ ರಮೇಶ್ ಅವ್ರು ಬಂದಿದ್ದಾರೆ. ರಮೇಶ್, ನೀರು ಕಾಯ್ತಾ ಇದೆ. ಸರ್ ಅದು ಚಿಕನ್ ಹಾಕ್ತೀನಿ. ಹಾಕಿ ಸರ್. ನೀರಲ್ಲಿ ಬೇಯಿಸ್ಕೋಬೇಕಲ್ಲ, ಏನ್ ಹಾಕ್ತೀರಾ? ಅಷ್ಟು ಹಾಕಿ. ಹಾಕಿ. ಎಷ್ಟು ಜನ ಕೆಲಸ ಮಾಡ್ತಾರೆ ರಮೇಶ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಒಂದು 50 ಜನ ಇದ್ದಾರೆ. 50 ಜನ ಕೆಲಸ ಮಾಡ್ತಾರೆ. ವರ್ಷಕ್ಕೆ ಎಷ್ಟು ದಿನ ಬಿಸಿ ಆಗಿರ್ತೀರಿ? ತಿಂಗಳಲ್ಲಿ ಒಂದು 15-20 ದಿನ ಬಿಸಿ ಆಗಿರ್ತೀವಿ. ಗ್ಯಾರಂಟಿ ಬಿಸಿ. ಪಕ್ಕ. ಓಕೆ. ವೆಜ್ ಜಾಸ್ತಿನಾ ನಾನ್ ವೆಜ್ ಜಾಸ್ತಿನಾ? ವೆಜ್ಜು ಎರಡು ನಮ್ಜೆಲ್ಲ ಎರಡು ಮಿಕ್ಸಾ? ಎರಡು ಮಿಕ್ಸೆ. ಓಕೆ. ಕಲ್ಲುಪ್ಪು ಕಲ್ಲುಪ್ಪು ಇದಕ್ಕೆ ಹಾಕಿದೀವಿ. ಸಾರು ಮಾಡ್ಬೇಕಂದ್ರೆ, ಗ್ರೇವಿ ಮಾಡ್ಬೇಕಂದ್ರೆ ಸ್ವಲ್ಪ ಹಾಕೋಬೇಕು. ನೀವು ಸಾಕಷ್ಟು ಉಪ್ಪು ಇದಕ್ಕೆ ಹಿಡಿದಿರುತ್ತೆ. ಸರ್ ಇದು ಈರುಳ್ಳಿ ಪೇಸ್ಟ್ ಮಾಡ್ಕೊತೀವಿ. ಮಾಡ್ಕೊಳ್ಳಿ. ಈರುಳ್ಳಿ, ಟೊಮೊಟೊ ಇದ್ರಲ್ಲಿ ಹಾಕೋತೀವಿ ಸರ್. ಓಕೆ. ಟೊಮೆಟೊ, ಈರುಳ್ಳಿನ ಚೆನ್ನಾಗಿ ನೈಸ್ ಆಗೋ ತನಕ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಮೇಶ್ ಅವರು. ಇದು ಹಾಫ್ ಫೈಲ್ ಆದ್ಮೇಲೆ ನೀರು ಬಸ್ಬಿಟ್ಟು ಪಾತ್ರೆಯಲ್ಲಿ ಇದೆಲ್ಲ ಇದೇ ಬರಲಿ ಹಾಕೋಣ. ಹಂಗಾರೆ ಬೇಯಬೇಕು ಚೆನ್ನಾಗಿ. ಬೇಯಬೇಕು ಸ್ವಲ್ಪ. ಎಷ್ಟು ಬೇಯಬೇಕು? ಒಂದು ಅರ್ಧ ಹಾಫ್ ಫೈಲ್ ಆಗಲಿ. ಹಾಫ್ ಬಾಯ್ಲ್ ಆಗ್ಲಿನಾ? ರುಬ್ಕೊಂಡಿದ್ದೆಲ್ಲ ಆಯ್ತಾ? ರುಬ್ಬಿದಾರೆ ಆಯ್ತು. ಏನು ಇದ್ರೊಳಗೆ ಚೆನ್ನಾಗಿ ಬೆಂದಾದ್ಮೇಲೆ ನೀರ್ನ ಚೆಲ್ಲೋದು, ಇದ್ರೊಳಗೆ ಶುರು ಮಾಡ್ಕೊಳ್ಳೋ ಕೆಲಸ. ಮಸಾಲೆ ಇದು ಕುಸ್ಬಿಟ್ಟು ಅದನ್ನ ಹಾಕಿ ಫ್ರೈ ಮಾಡೋ ಅಷ್ಟೇ ಮಾಡ್ಸೋದು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಪಾತ್ರೆಗಳನ್ನ ಕಳಿಸಿದರೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಎಣ್ಣೆ ಬೇಕಾ? ಇಲ್ಲಕ್ಕೆ ಸರ್. ಸ್ವಲ್ಪ ಎಣ್ಣೆನ ಹಾಕ್ತಾ ಇದೀವಿ. ಸಾಕು ಸರ್. ಸಾಕಾ? ನೀರಿಗೆ ಚೆನ್ನಾಗಿ ಕುದೀತಾ ಇರೋವಂಥ ನೀರಿಗೆ ಚಿಕನ್ ಹಾಕಿದ್ವಿ, ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ವಿ, ಸ್ವಲ್ಪ ಉಪ್ಪನ್ನು ಹಾಕಿದ್ವಿ, ಚೆನ್ನಾಗಿ ಇಲ್ಲಿ ಕುದಿಸ್ಕೊಳ್ತಾ ಇದೀವಿ. ಆ ಕಡೆ ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ನುಣ್ಣಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ, ಕಾಯಿಸ್ಕೊಳ್ತೀವಿ. ಇದಕ್ಕೆ ಹಾಕೊಂಬೋಣ. ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರ್ ಇದು. ಕಡಾಯಿ ಚಿಕನ್ ತಾನೇ ಇದು? ರಮೇಶ್ ಅವರ ಕಡಾಯಿ ಚಿಕನ್ ಇದು. ಇದು ಚೆನ್ನಾಗಿ ಬೆಂದಾದ್ಮೇಲೆ ಅವ್ರಿಗೆ ಏನು ಸ್ವಲ್ಪ ಹಾಕಿ ಫ್ರೈ ಮಾಡೋದು ಕಡಾಯಿ ಅಲ್ಲ? ಗ್ರೇವಿ ಇದೆ. ಗ್ರೇವಿನಾ? ಇದೇ ಗ್ರೇವಿ. ಬಟ್ ನೀವು ಕ್ಯಾಟ್ರಿಂಗ್ ಮಾಡಲ್ವಾ ರಮೇಶ್? ಮಾಡ್ತೀವಿ ಸರ್. ಹೆಂಗ್ ಮಾಡ್ತೀರಾ ಕ್ಯಾಟ್ರಿಂಗ್? ಕ್ಯಾಟ್ರಿಂಗು ಊಟದ ಲೆಕ್ಕ. ಊಟದ ಲೆಕ್ಕ. ಒಂದು ಪ್ಲೇಟ್ ಎಷ್ಟು ಅಂತ ಅಚ್ಚ ಖಾರದ ಪುಡಿ ಹಾಕಿದ್ದಾರೆ. ಅಚ್ಚ ಖಾರದ ಪುಡಿ 500-600 ರೂಪಾಯಿ ಮಾಂಸೂಟ. ಇದು ಗರಂ ಮಸಾಲ. ಗರಂ ಮಸಾಲ ಸ್ವಲ್ಪ. ಏನಿದು? ಟೊಮೊಟೊ ಸಾಸ್. ಸಾಸ್ ಹಾಕ್ತೀರಾ? ಓಹೋ. ಟೊಮೆಟೊ ರುಬ್ಬಿದೀವಿ, ಟೊಮೆಟೊ ಸಾಸು ಹಾಕ್ತಾ ಇದೀವಿ.
ಚಿಲ್ಲಿ ಸಾಸ್. ಓಕೆ, ಸಾಸ್ಗಳು ಬೇಕೇ ಬೇಕಾ ರಮೇಶ್? ರಮೇಶ್ ಅವ್ರನ್ನ ಕರೆದ್ರೆ ನಾನ್ ವೆಜ್ಜಲ್ಲಿ ಏನು ಸ್ಪೆಷಲಿಸ್ಟ್ ಅಂತ ಕರೀತಾರೆ ನಿಮ್ಮನ್ನ? ಸರ್ ಈಗ ರಮೇಶ್ ಅವ್ರನ್ನ ಕರೆದ್ರೆ ನಿಮ್ಮನ್ನ ನೀವು ಯಾವ್ದ್ರಲ್ಲಿ ಸ್ಪೆಷಲಿಸ್ಟು ನಾನ್ ವೆಜ್ಜಲ್ಲಿ? ಏನು ಚೆನ್ನಾಗಿ ಯಾವ್ದು ಮಾಡ್ತಾರೆ? ಬೇಕಾದ್ರೆ ಬರ್ತೀವಿ ಸರ್. ಎಲ್ಲರೂ ಮಾಡ್ತೀರಾ ನೀವು ಅದನ್ನ ಹೇಳ್ತಾರ ರಮೇಶು ತಲೆಮಾಂಸ ಚೆನ್ನಾಗಿ ಮಾಡ್ತಾರೆ, ರಮೇಶು ಚಿಕನ್ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಏನು? ನಾವೆಲ್ಲವುದು ಮಾಡ್ತೀವಿ. ಹ್ಞೂ ಸರ್, ಚೆನ್ನಾಗಿ ಮಾಡೋದು ಯಾವ್ದು ಬೇಕಾದ್ರೆ ಚೆನ್ನಾಗಿ ಮಾಡ್ತೀವಿ. ನಿಮ್ಮ ಫ್ರೆಂಡ್ಸ್ಗಳು ಹೇಳೋಂಥದ್ದು. ನಮ್ಮ ಫ್ರೆಂಡ್ಸ್ ಬಿರಿಯಾನಿ ಸರಿ ಸರ್, ಚಿಕನ್ ಹಾಕ್ತೀವಿ. ಚಿಕನ್ ಹಾಕೋಣ? ಹಾಕೋಣ. ಫಸ್ಟ್ ಆಫ್ ಮಾಡ್ಕೊಂಬಿಡ್ಲಾ? ನೀರು ಹೊಡ್ಕೊಂಬ ಸರ್. ಬೇಡ ಬಿಡಿ, ನೀರೇ ಬೇಡ, ನೀರು ಹಾಕೋದೇ ಇಲ್ಲ. ಯಾಕೆ ವರಿ ಮಾಡ್ತೀರಾ? ತಾಳಿ ಸ್ವಾಮಿ, ಬೇಯಿಸಿರೋಂಥ ಚಿಕನ್ನು ನೀರು ಬೇಡ ಅಲ್ಲ? ನೀರು ಬೇಡ ಸರ್. ಓಕೆ, ಇನ್ನೇನು ಹಾಕ್ಬೇಕು ಇದಕ್ಕೆ? ಕೊತ್ತಂಬರಿ ಸ್ವಲ್ಪ ಪೆಪ್ಪರ್ ಹಾಕ್ತೀವಿ ಸರ್. ಕೊತ್ತಂಬರಿ ಸೊಪ್ಪು, ವೈಟ್ ಪೆಪ್ಪರ್ ವೈಟ್ ಪೆಪ್ಪರ್ ಅಳಿದೆ ನೋಡಿ. ಇದೆ ಸರ್. ಅದೇ ಪೆಪ್ಪರ್, ವೈಟ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್. ಇನ್ನೇನು ಹಾಕ್ಬೇಕಾ? ಅಷ್ಟೇ ಸರ್, ಕೊತ್ತಂಬರಿ ಹಾಕ್ತೀವಿ ಅಷ್ಟೇ. ಅಷ್ಟೇ ಕೊತ್ತಂಬರಿ ಹಾಕ್ತೀರಾ? ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಮುರಳಿ ಮಿಲಿಟರಿ ಒಟ್ಟಿಗೆ ಬಂದಿದ್ದಾರೆ ರಮೇಶ್ ಕ್ಯಾಟ್ರಿಂಗ್ ಅವರು. ಅದ್ಭುತವಾಗಿರುವಂಥ, ಈಸಿಯಾಗಿರುವಂಥ, ಮನೇಲೆ ಮಾಡ್ಕೋಬೋದಂತ ಒಂದು ಚಿಕನ್ ಗ್ರೇವಿ ಇದು. ಇದ್ರ ಹೆಸರೇ ಕಡಾಯಿ ಚಿಕನ್, ಕರೆಕ್ಟ್ ತಾನೆ? ಚಿಕನ್ ಕಡಾಯಿ ಹಾಕಿ. ಓಹೋ, ಫುಲ್ ಮುಚ್ಚೋಯ್ತು, ಚಿಕನ್ ಎಲ್ಲ ಮುಚ್ಚೋಯ್ತು. ಚಿಕನ್ ಕಡಾಯಿ ರೆಡಿ. ಚಿಕನ್ ಕಡಾಯಿ ಈಸಿಯಾಗಿ ಮೇಲೆ ಮಾಡ್ಕೋಬೋದು. ಮುಳ್ಳಿಯವರೇ, ಒಂದ್ಸರಿ ನೋಡ್ಕೊಳ್ರಿ, ನಾವು ಎಷ್ಟು ಜನಕ್ಕೆ ಕ್ಯಾಟ್ರಿಂಗ್ ಮಾಡಿದ್ದೀವಿ, ಎಷ್ಟು ಸಾವಿರ ಜನಕ್ಕೆ ಮಾಡ್ಕೊಟ್ಟಿದ್ದೀವಿ. ಎಂಥ ರುಚಿ ಗೊತ್ತಾ ಇದು? ತಿನ್ ನೋಡಿ ಮುಳ್ಳಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರಮೇಶ್ ಕ್ಯಾಟ್ರಿಂಗ್ ಇಂದ. ರಮೇಶ್ ಅವರು ಬಂದಿದ್ದಾರೆ ರುಚಿಗೋಸ್ಕರ, ನಮ್ಮ ಕೈಲಿ ಕೊಟ್ಟಿದ್ದಾರೆ. ರುಚಿ ನಾವು ನೋಡ್ತೀವಿ, ಆಮೇಲೆ ನೀವು ನೋಡಿ. ಬನ್ನಿ ರಮೇಶ್. ಬಾರೋ 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 ಬಾರೋ. ಏನಿಟ್ಟಿದ್ಯೋ ಘಾಟಲ್ಲಿ? ಏನ್ ಹಾಕಿದ್ಯೋ? ಅಣ್ಣ ಬೋಟಿ ಫ್ರೈ ಬೇಕು ಅಂದ್ರು, ಅದಕ್ಕೆ ಒಗ್ಗರಣೆ ಹಾಕ್ತಿದ್ರಿ. ಹಾಕೋ ಅಣ್ಣ, ಪ್ಲೇಟ್ ಸಿಕ್ತು, ತಟ್ಟೆ. 3 ತಿಂಗಳು ಸಂಬಳ. ಹೋಗ ಪ್ಲೇಟ್ ಎಲ್ಲಿ ಹೋಗ್ತದೆ, ಲೋಟ ಎಲ್ಲಿ ಹೋಗ್ತದೆ? ನಮ್ಮ ಹೋಟ್ಲು ನಮಗೆ ಗೊತ್ತಿರಲ್ವಾ? ಪ್ಲೇಟ್ ಹೋದ್ರೆ 3 ತಿಂಗಳು, ಸ್ಪೂನ್ ಹೋದ್ರೆ 1 ವಾರದ ಸಂಬಳ ಇಟ್ಟಿದ್ರೆ ಬಂದ್ಬಿಡ್ತದೆ. ಅದು ಕಟ್ ಮಾಡ್ತೀನಿ ಅಂದ್ರೆ ಸಿಕ್ಬಿಡ್ತದಂತೆ. ಏನು ಮ್ಯಾಜಿಕ್ ಆಗಿ ಹೋಗ್ಬಿಡ್ತದ ಅದು? ಲೇ ಹೋಗ ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಈಸಿಯಾಗಿ ಮಾಡುವಂಥ ಗ್ರೇವಿ ಚಿಕನ್ ಕಡಾಯಿ ಚಿಕನ್. ಸಾಸ್ ಬೇಸಲ್ಲ ಇದು? ಸಾಸ್ ಹಾಕಿ ಮಾಡೋದು? ಸಾಸ್ ಹಾಕೋದು. ಸಾಸ್ ಹಾಕ್ತೆ ಮಾಡೋದು ಏನು ಮಾಡ್ಬೋದು? ಹಾಕ್ದಲ್ಲೇ ಮಾಡ್ಬೋದು. ಹಾಕಿರೋ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಸ್ ಹಾಕಿ ಮಾಡೋದು ನೀವು? ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಕೆಲವ್ರಿಗೆ ಮಿಲಿಟರಿ ಹೋಟೆಲ್ಗಳಿಗೆ ಈ ಸಾಸ್ ಹಾಕಿದ್ರೆ ಇಷ್ಟ ಆಗಲ್ಲ. ಅವ್ರಿಗೇನಿದು ರುಬ್ಬೇಕು, ಹಾಕ್ಬೇಕು. ಇರಲಿ, ಚಿಕನ್ ಕಡಾಯಿ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತುಂಬ ರುಚಿಯಾಗೇನೋ ಆಗಿದೆ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಮಸಾಲ ಇಷ್ಟ ಆಗುತ್ತೆ. ಮಕ್ಕಳಿಗೆ ಸ್ವಲ್ಪ ಹೊಸ ಜನ್ರೇಷನ್ಗೆಲ್ಲ ಈ ಥರನೇ ಇರಬೇಕು, ಸಾಸು ಗೀಸು ಟ್ಯಾಂಗಿ ಆಗಿರಬೇಕು, ತಿಂತಾರೆ. ಸ್ವಲ್ಪ ಹಳಬ್ರಿಗೆ ಮುಳ್ಳಿ ಮಿಲಿಟರಿ ಹೋಟ್ಲೇ ಬೇಕು. ಆಕ್ಚುಲಿ ಕ್ಯಾಟ್ರಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಉಪ್ಪಿಪ್ ಆದ್ರೆ ಏನು ಮಾಡ್ತೀವಿ ಸರ್? ಜಾಸ್ತಿ ಜನ ಮಾಡ್ಬೇಕಂದ್ರೆ ನಾವು ಟೇಸ್ಟ್ ನೋಡ್ತೀವಲ್ಲ, ಟೇಸ್ಟ್ ನೋಡೇ ಮಾಡೋದು. ಮಾಡಿ ಅಕಸ್ಮಾತ್ ಉಪ್ಪಾಗೋಯ್ತು, ಉಪ್ಪಾದ್ರೆ ಅದು ಆರ್ಡರ್ ಮಾಡ್ತೀವಿ. ಏನು ಮಾಡ್ತೀರಿ? ಏನಾದ್ರು ಇದು ಮಾಡ್ತೀವಿ, ತೆಗ್ದು ಇದು ಮಾಡಿ ಏನೋ ಆರ್ಡರ್ ಮಾಡ್ತೀವಿ. ಮಾಂಸ ಬೆಂದಿಲ್ಲ ಅಂದ್ರೆ ಏನು ಮಾಡ್ತೀರಿ? ಮಾಂಸ ಬೆಂದ್ರೆ ಬೇಯಿಸ್ತೀವಿ, ತಿರ್ಗಾ ಉರಿ ಹಾಕಿ. ಬೆಂದೇ ಇಲ್ಲ? ಬೆಂದ್ರೆ ಬೇಯಿಸ್ತೀವಿ, ಅದನ್ನ ಇನ್ನೂ ಬೆಂದಿಲ್ಲ ಬಿಡಲ್ಲ ಬೇಯೋವರೆಗೂ. ಏನು ಜನ ಕಾಯ್ಕೊಂಡು ಕೂತಿರ್ತಾರ? ಅದನ್ನ ಮೊದಲೇ ಮಾಡಿರ್ತೀವಿ, ರೆಡಿ ನಾವೆಲ್ಲ ರೆಡಿ ಮಾಡಿರ್ತೀವಿ, ಚೆಕ್ ಮಾಡಿರ್ತೀವಲ್ಲ ಮೊದಲೇ. ಏನೇನು ಹಾಕ್ಬೋದು? ಮಾಂಸ ಬೆಂದಿಲ್ಲ ಏನು ಮಾಡ್ಬೋದು? ಒಲೆಯಲ್ಲಿ ಮಾಡಿದ್ರೆ ಬೇಯುತ್ತೆ ಸರ್. ಯಾವ ಥರ ಇರಬೇಕು ಹಂಗಂತೀರಾ? ಓಕೆ, ಸೌದೆ ಒಲೆಯಲ್ಲಿ. ಸೌದೆ ಒಲೆನಲ್ಲಿ ಬಿರಿಯಾನಿ ನೀವೇ ಮಾಡ್ತೀರಾ? ಬೇರೆ ಬಿರಿಯಾನಿ ಇಲ್ಲ, ನಾವೇ ಮಾಡ್ತೀವಿ. ನೀವೇ ಮಾಡ್ತೀರಿ? ಸ್ವೀಟ್ ಅಲ್ಲ, ಬೇರೆ ಮಾಂಸ ಊಟಕ್ಕೆ ಏನು ಸ್ವೀಟ್ ಕೊಡ್ತೀರಿ? ಮಾಂಸ ಪಿರ್ಣಿ. ಪಿರ್ಣಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನ್ ಅನ್ನ ಮಾಡಿದ್ದಾರೆ. 2ನೇ ಬಾರಿ ಬಂದಿದ್ದಾರೆ ರಮೇಶ್ ಕ್ಯಾಟರರ್ಸ್ ಇಂದ. ರಮೇಶ್ ಅವ್ರು ಬಂದಿದ್ದಾರೆ. ರಮೇಶ್ ಅವರ ಅಡುಗೆ ಏನಾದ್ರು ನಿಮಗೆ ಬೇಕಾಗಿದ್ರೆ ರಮೇಶ್ ಅವ್ರಿಗೆ ಫೋನ್ ಮಾಡ್ಕೋಬಹುದು. ರಮೇಶ್ ಫೋನ್ ನಂಬರ್ ಹೇಳ್ರಿ. 944 840 2464 944 840 2464 ಲಾಸ್ಟ್ ನಂಬರ್ ನಿಮ್ದು. ಓಕೆ, ಥ್ಯಾಂಕ್ ಯು ರಮೇಶ್. ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿಕೊಡಿ. ಜನಗಳಿಗೆ ಕೇಳಿದಾಗ ಒಳ್ಳೆ ಅಡುಗೆನ ಬಡಿಸಿದ್ರೆ ನಿಮ್ಗೊಂದಷ್ಟು ದಿನ ಆರ್ಡರ್ ಸಿಗ್ತಾ ಇರುತ್ತೆ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್. ಓಕೆ ಸರ್. ಹೋಗಿ ಬನ್ನಿ, ಮುಂದಿನ ವಾರ ತಿರ್ಗಾ ಕರ್ಸ್ಕೊಡ್ತೀನಿ. ಒಳ್ಳೆ ಮಟನ್ ಐಟಮ್ ಮಾಡಿ ತೋರಿಸಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಚಿಕನ್ನು,
ಚಿಕನ್ ಕಡಾಯಿ ಚಿಕನ್ನು. ಕೆಲವ್ರಿಗೆ ಈ ಟೇಸ್ಟ್ ಇಷ್ಟ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಈ ಥರ ಒಳ್ಳೆ ಟೇಸ್ಟಿನ ಒಂದು ಚಿಕನನ್ನು ಮಾಡಿದ್ದಾರೆ ರಮೇಶ್ ಅವರು. ಇದನ್ನ ಇಷ್ಟಪಟ್ಟು ತಿನ್ನಬೇಕು ಅಂದರೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೀವೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಕಡಾಯಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಈರುಳ್ಳಿ, ಟೊಮೊಟೊ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಬಾಣಲೆಗೆ ನೀರು, ಚಿಕನ್, ಅರಿಶಿನ, ಕಲ್ಲುಪ್ಪು ಹಾಕಿ ಬೇಯಿಸಿ. ಒಂದು ಬಾಣಲೆಗೆ ಎಣ್ಣೆ, ಅದು ಕಾದ ಮೇಲೆ ರುಬ್ಬಿದ್ದ ಈರುಳ್ಳಿ ಟೊಮೊಟೊ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಟೊಮೊಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಉಪ್ಪು, ಬೇಯಿಸಿಕೊಂಡ ಚಿಕನ್, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ರಮೇಶರ ಕೈ ರುಚಿ ನಿಮ್ಮನೆಯಲ್ಲೂ ರೆಡಿ ಆಗಿದೆ. ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟ್ಲು ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಬರುತ್ತೆ. ಜೊತೆಗೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಮಿಲ್ಟ್ರಿ ಹೋಟ್ಲವ್ರನ್ನ ಕರೆಸಿ ಅವರ ಹೋಟೆಲಿನ ಸ್ಪೆಷಲ್ ಅಡುಗೆಗಳನ್ನ ತೋರಿಸುವಂಥ ಒನ್ ಆನ್ ಒನ್ಲಿ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟ್ಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಯಾಕಂದರೆ ಸಿಕ್ಕಾಪಟ್ಟೆ ಜನಗಳು ಬಂದು ಕೂತಿದ್ದಾರೆ. ಅವ್ರ ಆರ್ಡ್ರ್ಗಳನ್ನ ತಗೋಬೇಕು, ಜೊತೆಗೆ ಬಿಲ್ನ ಕೊಟ್ಟು ಬಿಲ್ನ ಕಲೆಕ್ಟ್ ಮಾಡಬೇಕು. ಬರ್ತೀನಿ, ಸಿಗ್ತೀನಿ.